ದೇವಾನ ಕೈ ಮುಗಿವೆ ನಮ್ಮನು ಕಾಯುವ ಸೈನ್ಯದ ಕಡೆಗೆ. ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ? ಮಳೆ, ಚಳಿ, ಬಿಸಿಲೆನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ? ನಮ್ಮೂರಲ್ಲೇ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ. ದೇಶ ರಕ್ಷಣೆ ನಮ್ಮ ಹೊಣೆ, ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ. ರಾತ್ರಿ ಹಗಲಿನ ಸೆಣಸಾಟ, ನಮ್ಮಯ ರಕ್ಷಣೆ ಹಠ, ಭಯವೇ ಮರೆತಿರುವ ಆಟ, ಹೆಮ್ಮೆಯ ನಮ್ಮ ಸೈನಿಕ. ದೇಶ ರಕ್ಷಣೆ ನಮ್ಮ ಹೊಣೆ 70ನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ರಮೇಶ್ ರೈ ಬೋಳೋಡಿ ಅವರ ಅನುಭವಗಳ ಮಾತುಕತೆಗಳನ್ನ ಕೇಳೋಣ. ಶ್ರೀಯುತರನ್ನ ಸಂದರ್ಶಿಸುವವರು ಕುಮಾರಿ ದೀಪ್ತಿ ಅಡ್ಡಂತಡ್ಕ. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರಿ ಶರ್ಮಾ. ಆತ್ಮೀಯ ಕೇಳುಗರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈ ದಿನ ನಮ್ಮ ಜೊತೆ ಇರುವ ಅತಿಥಿ ಸುಮಾರು 6 ವರ್ಷ 4 ತಿಂಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಗೈದು ಈಗ ನಿವೃತ್ತಿ ಹೊಂದಿರುವ ರಮೇಶ್ ರೈ ಬೋಳೋಡಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ದೇಶ ರಕ್ಷಣೆ ನಮ್ಮ ಹೊಣೆ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್. ನಮಸ್ಕಾರ. ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಗೌರವಕ್ಕೆ ಗೌರವ ಹೆಚ್ಚಿಸಿದ್ದೀರಿ. ನಮಗೆ ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಿದ್ದೀರಿ. ಇದಕ್ಕೆ ನಾನು ರೇಡಿಯೋ ಪಾಂಚಜನ್ಯ ಮತ್ತು ನಿಮ್ಮೆಲ್ಲರಿಗೂ ಅದರ ಸಿಬ್ಬಂದಿಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಸರ್, ನಿಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸ, ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಬೋದಾ ಸರ್? ಖಂಡಿತ. ನಾನು ಬೇಸಿಕಲಿ ಹಳ್ಳಿಯಲ್ಲಿ ಹುಟ್ಟಿದವನು, ಹಳ್ಳಿಯಲ್ಲಿಯೇ ಬೆಳೆದವನು. ನನ್ನ ಶಾಲೆ ಪ್ರೈಮರಿ ಸ್ಕೂಲ್ವರೆಗೆ ತಿಂಗಳಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಲ್ಲಿ ಇಲ್ಲಿಂದ ಪುತ್ತೂರಿಂದ ಒಂದು 20 ಕಿಲೋಮೀಟರಷ್ಟು ದೂರದಲ್ಲಿದೆ. ಅಲ್ಲಿಂದ 1ನೇ ಕ್ಲಾಸ್ನಿಂದ ಹಿಡಿದು 7ನೇ ಕ್ಲಾಸ್ವರೆಗೂ ಕೂಡ ಅದೇ ಶಾಲೆಯಲ್ಲಿ ಕಲ್ತಿದ್ದೇನೆ. ಹಾಗಾಗಿ ನನಗೆ ಅಲ್ಲಿಯ ಮಕ್ಕಳ ಅಲ್ಲಿ ನಮ್ಮ ಈಗ ಊರಿನವರಾದ್ದರಿಂದ ಅವರೊಟ್ಟಿಗೆ ಆಗಾಗ ಬೆರೆಯುತ್ತಿರುವಂಥ ಸಂದರ್ಭಗಳು ತುಂಬ ಹೆಚ್ಚು ಬರ್ತಾ ಇದೆ. ನನಗೆ ಭಾಳ ಸಂತೋಷ ಆಗ್ತದೆ. ಹೌದು ಸರ್. ಮತ್ತು ನಿಮ್ಮ ವಿದ್ಯಾಭ್ಯಾಸ ಅಲ್ಲಿಂದ ನೆಕ್ಸ್ಟ್ ನಾನು ಹೈಸ್ಕೂಲಿಗೆ ಉಜಿರೆಗೆ ಹೋದೆ. ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಉಜಿರೆ, ಅಲ್ಲಿದ್ದೆ. ಅಲ್ಲಿ PUC ತನಕ ಅಲ್ಲಿದ್ದೆ. ಅದರ ನಂತರ ನಾನು ಪುನಃ ಊರಿಗೆ ಬಂದೆ. ಊರಿಗೆ ಬಂದು ಊರಲ್ಲಿ ಒಂದು 2-3 ವರ್ಷ ಊರಲ್ಲಿದ್ದೆ. ನನಗೆಲ್ಲ ನಮಗೆ ಸ್ವಲ್ಪ ಬೇಸಾಯ ಅದೆಲ್ಲ ಇತ್ತು. ಅದೆಲ್ಲ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಒಂದು ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ ಆಗಿ, ಹಾಲು ಉತ್ಪಾದಕರ ಕೋಆಪರೇಟಿವ್ ಸೊಸೈಟಿ, ಅದರ ಸೆಕ್ರೆಟರಿ ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಪುನಃ ನನಗೆ ಡಿಗ್ರಿ ಮಾಡಬೇಕಂತ ಆಸೆ ಆಯಿತು. ಇಲ್ಲಿ ವಿವೇಕಾನಂದ ಕಾಲೇಜ್ ಕೂಡ ಬಂದಿದೆ ಡಿಗ್ರಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದೆ. ಏನೋ ಟೆಕ್ನಿಕಲ್ ಸಮಸ್ಯೆ ಆಯಿತು, ಅದು ಅಡ್ಮಿಷನ್ ಸಿಗಲಿಲ್ಲ. ಆಮೇಲೆ ಪುನಃ ನನಗೆ ಅಟ್ಲೀಸ್ಟ್ ನೈಟ್ ಕಾಲೇಜಲ್ಲಿ ಅದ್ರ ಕಲಿಬೇಕಂತ ಹೇಳುವಂಥ ಒಂದು ಇದಿತ್ತು. ಹಾಗೆ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದವನು ಬ್ಯಾಂಗ್ಳೂರಲ್ಲಿ ಒಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದರ ನಂತರ ಆರ್ಮಿಗೆ ಜಾಯ್ನ್ ಆಗುವಂಥ ಒಂದು ಅಲ್ಲಿ ಸಂದರ್ಭ ಸಿಕ್ಕಿತು. ಬೆಂಗಳೂರಲ್ಲಿ ಆರ್ಮಿಗೆ ಜಾಯ್ನ್ ಆದೆ. ಆಗ ಅದಕ್ಕೆ ನಮಗೆ ಕಾಂಬಟೆಂಟ್ ಕ್ಲರ್ಕ್ಸ್ ಅಂತ ಹೇಳ್ತಾ ಇದ್ರು. ಸರ್, ಹೇಗೆ ನೀವು ಆರ್ಮಿಗೆ ಜಾಯ್ನ್ ಆದದ್ದು ಸರ್? ಅಂದರೆ ನಿಮಗೆ ಮುಂಚೆನೆ ನಾನು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಏನಾದರೂ ಒಂದು ಕನಸಿತ್ತ? ಆ್ಯಕ್ಚುಲಿ ನನಗೆ ಬಾಲ್ಯದಿಂದಲೇ ನನ್ನ ಅಮ್ಮ ಒಂದು ಪ್ರೇರೇಪಣೆ ಮಾಡ್ತಾಯಿದ್ರು. ಪ್ರೇರೇಪಣೆ ಅಂತ ಹೇಳಿದ್ರೆ ಆರ್ಮಿಗೆ ಜಾಯ್ನ್ ಆಗುವಂತಲ್ಲ, ಮನೆಯಲ್ಲಿ ಯಾವಾಗಲೂ ಸಾಯಂಕಾಲದ 7 ಗಂಟೆ ಒಂದು ಮುಸ್ಸಂಜೆ ಹೊತ್ತಿಗೆ ಆಗುವಾಗ ಅಮ್ಮನಿಗೆ ಒಂದು ರಾಮಾಯಣ ಮಹಾಭಾರತ ಇಂಥದ್ದು ಓದುವಂಥದ್ದು ಅವರಿಗೆ ಹವ್ಯಾಸ ಇತ್ತು. ಅಮ್ಮನ ಹೆಸರು ಲಲಿತಾ BB ರೈ ಅಂತ. ಅವರು ನಮ್ಮ ಕೆಯೂರು ಕೆದಂಬಾಡಿ ಗ್ರಾಮ ಪಂಚಾಯತ್ನ ಆಗಿನ ಕಾಲದಲ್ಲಿ ಸಾಧಾರಣ 65ನೇ ಸಭೆಯಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆಮೇಲೆ ಪುನಃ ಇಲ್ಲಿ ಮಂಡಲ ಪಂಚಾಯತ್ ಅಂತ ಆಯಿತು. ಅದು ಬಹುಶಃ 80ನೇ
85ನೇ ಟೈಮ್ ಆಗಿರ್ಬೋದು ಅಂತ ಕಾಣ್ತದೆ. ಆ ಟೈಮಲ್ಲಿ ಮಂಡಲ ಪಂಚಾಯತಲ್ಲಿ ಕೂಡ ಅವರು ಅದರ ಮೆಂಬರ್ ಆಗಿದ್ದರು. ಅದೇ ರಾಮಾಯಣ ಮಹಾಭಾರತ. ಹಾಂ ಹೌದು. ಅಂದರೆ ಅದು ನಮಗೆ ಮಕ್ಕಳಿಗೆ ನಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಬೇಕಾಗಿ ಅವ್ರು ಹೇಳ್ತಾ ಇದ್ರು. ನಾನು ಮತ್ತು ನನ್ನ ತಮ್ಮ ನಾವು ಇಬ್ಬರು ಕೂತ್ಕೊಡ್ತಾ ಇರ್ತೇವೆ, ಅವರು ಅಮ್ಮ ಓದ್ತಾ ಇದ್ದರು. 10 ನಿಮಿಷ 15 ನಿಮಿಷ ಏನೋ ಅಷ್ಟೇ, ಅದರಿಂದ ಜಾಸ್ತಿ ಅಲ್ಲ. ಹಾಗೆ ಆ ಟೈಮಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಬರ್ತದಲ್ಲ, ಪರಾಕ್ರಮಿಗಳು, ಯುದ್ಧ ಇದೆಲ್ಲ ಬರ್ತಾ ಇತ್ತಲ್ಲ. ಆಗಲೇ ನಮಗೇನೋ ಒಂದು ಯುದ್ಧ ಮಾಡಬೇಕು, ಪರಾಕ್ರಮಿ ಅಂತ ಎನಿಸ್ಬೇಕು ಅಂತ ಹೇಳುವಂಥದ್ದು ಏನೋ ಇತ್ತು ಒಂದು ಮನಸ್ಸಲ್ಲಿ ನಡೆದಾಗೆ. ಆಮೇಲೆ ಮುಂದೆ ಅದು ಜಾಸ್ತಿ ಟೈಮ್ ಅದನ್ನು ನನಗೀಗ ನೆನಪಿಲ್ಲ. ಅಂದರೆ ಸಾಧಾರಣ ಒಂದು 4 ವರ್ಷ ಒಂದು ಸಾಧಾರಣ ಎಲಿಮೆಂಟ್ರಿ ಸ್ಕೂಲ್ ಆಗೋ ಟೈಮ್ ಆಗುವಾಗ ಆಮೇಲೆ ನಮಗೆ ಆಟ ಆಡಲಿಕ್ಕೆ ಟೈಮ್ ಬೇಕು, ಅದಕ್ಕೆ ಇಲ್ಲಿಗೆ ಅಂತ ಹಾಗೆ ಅದು ನಿಂತೋಯ್ತು. ಆ ನಂತರ ಹೈಸ್ಕೂಲಲ್ಲಿ ಹೋದಾಗ ಹೈಸ್ಕೂಲಲ್ಲಿ NCCಗೆ ಸೇರಿದೆ. ಆ ಯೂನಿಫಾರ್ಮಲ್ಲಿ ಹಾಕಿಕೊಂಡಿರುವಾಗ ಭಾಳ ಒಂದು ಖುಷಿ ಆಗ್ತಾಯಿತ್ತು ಯೂನಿಫಾರ್ಮಲ್ಲಿ ಹಾಕುವಾಗ. ಮತ್ತು ನಮಗೆ ಇನ್ಸ್ಟ್ರಕ್ಟರ್ಸ್ ಎಲ್ಲ ಇದಕ್ಕೆ NCC ಇನ್ಸ್ಟ್ರಕ್ಟರ್ಸ್ ಬರುವವರು, ಅವರು ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ದ ಆರ್ಮಿ ಮಾತ್ರ ಅಲ್ಲ, ಅಂದರೆ ಇನ್ಫೆಂಟ್ರಿ. ಅಂದರೆ ಅವರು ಆ ಟೈಮಲ್ಲಿ ರಿಯಲ್ ಫೈಟರ್ಸ್. ಇನ್ಫೆಂಟ್ರಿ ಅವರು ಅಂತ ಹೇಳಿದ್ರೆ ಅವರು ಇನ್ಫೆಂಟ್ರಿ ಸೋಲ್ಜರ್ಸ್, ಅವರು ರಿಯಲ್ ಫೈಟರ್ಸ್, ಫ್ರಂಟ್ ಇದಕ್ಕೆ ಫೀಲ್ಡ್ಗೆ ಹೋಗಿ ಇಳಿದು ಇದು ಮಾಡುವಂಥವ್ರು. ಸೊ ಅವ್ರಿಗೆ ಸಾಧಾರಣ 47ನೇ ಇಸ್ವಿಯಲ್ಲಿ ಇದು ಮಾಡಿದವರಿದ್ದರು. ಅದರಲ್ಲಿ 65ನೇ ಇಸ್ವಿಯಲ್ಲಿ ಅದರದ್ದೆಲ್ಲ ಕೆಲವು ಸ್ಟೋರೀಸ್ ಎಲ್ಲ ಅವರೆಲ್ಲ ಹೇಳುವಾಗ ನಮಗೆ ಏನೋ ಒಂದು ಥರ ಅದು ಒಂದು ಟೆಂಪ್ಟ್ ಆಗ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅದು ಪುನಃ ಸ್ವಲ್ಪ ಇದಾಯಿತು, ಡೌನ್ ಆಯಿತು. ಅಂದರೆ ಹೈಸ್ಕೂಲ್ ಬಿಟ್ಟು ಕಾಲೇಜ್ ಇದು PUC ಆದಮೇಲೆ 2-3 ವರ್ಷ ಮನೆಯಲ್ಲಿದ್ದೆ. ಪುನಃ ಬೆಂಗಳೂರಿಗೆ ಅಲ್ಲಿ ಆಚೆಗೆ ಈಚೆಗೆ ತಿರುಗಾಡ್ತಿರುವಾಗ ಅಲ್ಲಲ್ಲಿ ಪೋಸ್ಟರ್ಸ್, ರಿಕ್ರೂಟ್ಮೆಂಟ್ ಆಫೀಸ್ ಇದಿತ್ತು. ಹಾಗೆ ಒಂದು ಸ್ವಲ್ಪ ಅಲ್ಲಿ ಇಳಿದು ನೋಡ್ಲಿಕ್ಕೆ ಒಳಗೆ ಹೋದೆ ಎಲ್ಲ ಇದಾಯಿತು. ಆಗ ಹೇಳಿದರು ಏನೋ 1 ತಿಂಗಳು ಕಳೆದ 2 ತಿಂಗಳು ಕಳೆದ ಆಮೇಲೆ ಬಾ, ಈಗ ರಿಕ್ರೂಟ್ಮೆಂಟ್ ಈಗ ಸ್ಟಾಪ್ ಆಗಿದೆ, ಈಗ ಆ ಟೈಮಿಗೆ ಬಾ ಅಂತೇಳಿ. ಮತ್ತು ಆ ಟೈಮಿಗೆ ಪುನಃ ಹೋದೆ. ಪುನಃ ಹೋಗುವಾಗ ಅಲ್ಲಿ ಎಲ್ಲ ಹೆಸರೆಲ್ಲ ಬರೆದಿಟ್ಕೊಂಡ್ರು. ಇಂಥ ದಿವಸ ರಿಟರ್ನ್ ಟೆಸ್ಟ್ ಇದೆ, ರಿಟರ್ನ್ ಟೆಸ್ಟ್ಗೆ ಬಾ. ರಿಟರ್ನ್ ಟೆಸ್ಟ್ ಮೊದಲಾಯ್ತಾ ಅಲ್ಲ ಫಿಸಿಕಲ್ ಟೆಸ್ಟ್ ಮೊದಲಾಯ್ತಾ ಗೊತ್ತಿಲ್ಲ, ಈಗ ನೆನಪಿಲ್ಲ ಅಷ್ಟು. ಅಂದರೆ ಇದು 1977 ಸೊ ಏನೋ ಅದರಲ್ಲಿ ಒಂದು ಆಯಿತು, ಒಂದರಲ್ಲಿ ಪಾಸ್ ಆದಮೇಲೆ ಪುನಃ ನೆಕ್ಸ್ಟ್ ಇದಕ್ಕೆ ಕರೆದ್ರು. ನಂದು ಸ್ವಲ್ಪ ಹೈಟ್ ಕಡಿಮೆ, ಆದ್ದರಿಂದಾಗಿ ಏನು ಬಹುಶಃ ನನ್ನನ್ನು ಕ್ಲರಿಕಲ್ ಕ್ಯಾಡ್ರಿಗೆ ತಗೊಂಡ್ರು. ಕ್ಲರಿಕಲ್ ಕಾಂಪಿಟೆಂಟ್ ಕ್ಲರ್ಕ್ಸ್ ಅಂತ ಇದಕ್ಕೆ ತಗೊಂಡ್ರು. ಹೇಗೆ ಸರ್ ಅದಂದರೆ? ಅಂದರೆ ಈಗ ಕ್ಲರ್ಕ್ಸ್, ಈಗ ನಿಮ್ಮ ಆಫೀಸಲ್ಲೆಲ್ಲ ಕ್ಲರ್ಕ್ಸ್ ಇದೆ, ನಮಗೆಲ್ಲ ಆರ್ಮಿಯಲ್ಲಿ ಕೂಡ ಎಷ್ಟೋ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇದೆಲ್ಲ ಬೇರೆ ಬೇರೆ ಇದು ಇರ್ತದೆ. ಅದರಲ್ಲಿ ಕ್ಲರ್ಕ್ ಆಗಿ ನಮ್ಮಲ್ಲಿ ಆಫೀಸರ್ಸ್ ಇರ್ತಾರೆ, ಸ್ಟಾಫ್ ಡ್ಯೂಟೀಸ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆಲ್ಲ, ಲಾಜಿಸ್ಟಿಕ್ಸ್, ಅಡ್ಮಿನಿಸ್ಟ್ರೇಷನ್, ಅಕೌಂಟ್ಸು, HR ಮ್ಯಾನೇಜ್ಮೆಂಟ್, ಇದೆಲ್ಲ ಅದರಲ್ಲಿ ಬರ್ತದೆ. ಸೊ ಆ ಅದಕ್ಕೆ ನನ್ನನ್ನು ರಿಕ್ರೂಟ್ ಮಾಡಿದರು. ಆದರೆ ಈ ರಿಕ್ರೂಟ್ಮೆಂಟ್ ಆದಮೇಲೆ ನಮ್ಮನ್ನು ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಅಂತ ಹೇಳಿ ಕಳಿಸ್ತಾರೆ. ನಮಗೆ ಅದು ಜಬಲ್ಪುರದಲ್ಲಿ ಆಯಿತು. ಜಬಲ್ಪುರದಲ್ಲಿ ಅಲ್ಲಿ ಎಲ್ಲರೂ ಅಂದರೆ ಯಾರೆಲ್ಲ ಈಗ ಅಲ್ಲಿ ಅದು ಎಂತ ಹೇಳಿದ್ರೆ ಒಂದು ಕೋರ್ ಅಂತ ಇರ್ತದೆ ಆರ್ಮಿಯಲ್ಲಿ. ಆರ್ಮಿ ಸರ್ವಿಸ್ ಕೋರ್, ಆರ್ಮಿ ಮೆಡಿಕಲ್ ಕೋರ್, ಆರ್ಮಿ ಸಿಗ್ನಲ್ ಕೋರ್ ಆಫ್ ಸಿಗ್ನಲ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಈ ಥರ ಬೇರೆ ಬೇರೆ ಅವರವರ ರೋಲ್ ಏನು ಆರ್ಮಿಯಲ್ಲಿ ಏನು ರೋಲ್ ಇದೆ ಅದರದ್ದು. ಸೊ ನಮ್ಮದು ಸಿಗ್ನಲ್ಸ್ ಕಮ್ಯುನಿಕೇಷನ್ ಮಾಡುವಂಥದ್ದು. ಲೈಕ್ ಈಗ ನಮ್ಮ ಇದರಲ್ಲಿ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಹೇಗಿದೆ ಹಾಗೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಫಾರ್ ದಿ ಆರ್ಮಿ ಅಂಥದ್ದು ಸಿಗ್ನಲ್ಸ್ ಅಂತ. ಸೊ ಅಲ್ಲಿ ಕ್ಲರ್ಕು ಇದ್ದಾರೆ, ರೇಡಿಯೋ ಮೆಕ್ಯಾನಿಕ್ ಇದ್ದಾರೆ, ಟೆಲಿಪ್ರಿಂಟರ್ ಅಲ್ಲಿ ಎಲ್ರಿಗೂ ಕೂಡ ಈ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಎಲ್ರಿಗೂ ಒಟ್ಟಿಗೆ ಅದರಲ್ಲಿ ಬೇರೆ ಬೇರೆ ಕ್ಯಾಡರ್ ಅವರು ಬೇರೆ ಬೇರೆ ಟ್ರೇಡ್ಸ್, ಈ ಜಾಬ್ಗೆ ನಾವು ಅಲ್ಲಿ ಟ್ರೇಡ್ಸ್ ಅಂತ ಹೇಳ್ತಾರೆ, ಇಂಥವ್ರು ಇರ್ತಾರೆ. ಸೊ ಅವರೊಟ್ಟಿಗೆ ಒಂದು 3 ತಿಂಗಳ ಟ್ರೈನಿಂಗ್ ಇರ್ತದೆ. ಹೇಗಿತ್ತು ಸರ್ ಆ ಟ್ರೈನಿಂಗ್? 3 ತಿಂಗಳ ಟ್ರೈನಿಂಗು ಭಾಳ ಟಫ್ ಟ್ರೈನಿಂಗ್ ಆ್ಯಕ್ಚುಲಿ. ಇದರಲ್ಲಿ ಒಂದು 50% ಹುಡುಗರಿಗೆ ಅದು ಟಫೆಸ್ಟ್. ಅವರು ಕೆಲವರು ಪಾಸ್ ಆಗೋದಿಲ್ಲ, ಕೆಲವರು ಇದಾಗೋದಿಲ್ಲ. ನಿಮಗೆ ಅಂದರೆ ನನಗೆ NCCಯಲ್ಲಿ ಇದ್ದದ್ದು ಮಾತ್ರ ಅಲ್ಲ, ನಾನು ಸ್ಪೋರ್ಟ್ಸಲ್ಲಿ ಕೂಡ ಇರ್ತೇನೆ. ನಾನು ಎಲ್ಲ ಸ್ಪೋರ್ಟ್ಸ್, ನಾನು ಆಲ್ರೌಂಡರ್ ರಮೇಶ್ ಅಂತೇಳಿ ನನಗೆ ಹೆಸರು ಹೈಸ್ಕೂಲಲ್ಲಿರುವಾಗ. ಯಾರು ರಮೇಶ್ ಅಂದರೆ 3 ಜನ ರಮೇಶ್ ಇದ್ದೇವೆ ನಾವು. ಒಂದು ರಮೇಶ್ ಭಟ್, ಒಂದು ರಮೇಶ್ ರಾವ್, ಒಂದು ರಮೇಶ್ ರೈ. ಯಾರು ರಮೇಶ್ ಅಂತ ಆಗ ರೈ ಭಟ್ ಅಂತ ಯಾರು ಹೇಳೋದಿಲ್ಲ, ಹೆಸರು ಹೇಳೋದು ಯಾವ ರಾವ್ ರಮೇಶ್, ಆಲ್ರೌಂಡರ್ ರಮೇಶ್.
ಎಲ್ಲ ಟೀಮ್ನಲ್ಲಿ ನಾನಿದ್ದೆ, ಕೆಲವು ಟೀಮಲ್ಲಿ ಕ್ಯಾಪ್ಟನ್ ಕೂಡ. ಮೆಡಲ್ ಏನಾದರೂ ಸಿಕ್ಕಿದೆ ಸರ್ ಆ ಟೈಮಲ್ಲಿ? ಡಿಸ್ಟ್ರಿಕ್ಟ್ ಲೆವೆಲ್ ಖೋಖೋದಲ್ಲಿ ನಾವು ಆಡಿದ್ದೆವು. ಡಿಸ್ಟ್ರಿಕ್ಟ್ ಲೆವೆಲ್ ಖೋಖೋ ಒಂದು ಗೊತ್ತಿದ್ರೆ ಸಾಕು ಸರ್, ಮೆಂಟಲ್ ಮತ್ತೆ ಫಿಸಿಕಲ್ ತುಂಬಾ. ನಾನು ಕಬಡ್ಡಿ ಆಡ್ತಾ ಇದ್ದೆ, ವಾಲಿಬಾಲ್ ಆಡ್ತಾ ಇದ್ದೆ, ಕ್ರಿಕೆಟ್ ಕ್ಯಾಪ್ಟನ್ ನಾನು, ಖೋಖೋ ಎಲ್ಲ, ಅಂದರೆ ಎಲ್ಲ ಗೇಮ್ ನಾನು ಇಲ್ಲದ ಟೀಮ್ ಇಲ್ಲ, ಆ ಥರ ಇತ್ತು ಹೈಸ್ಕೂಲಲ್ಲಿರುವಾಗ. ಇವನು ಎಲಿಮೆಂಟ್ರಿ ಸ್ಕೂಲಲ್ಲಿರುವಾಗ ಅಷ್ಟು ದೊಡ್ಡ ಸ್ಪೋರ್ಟ್ಸ್ ಎಲ್ಲ ಎಲಿಮೆಂಟ್ರಿ ಸ್ಕೂಲಲ್ಲೆಲ್ಲ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಆದರೆ ಸ್ಕೂಲ್ ಡೇ ಅಂತ ಇದು ಅದು ಕಳೆದ ನಂತರ ಇವನು ಅದೇ ಆ ಟೈಮಲ್ಲಿ ನನಗೆ ಈ ಟ್ರೈನಿಂಗ್ ಬಗ್ಗೆ ಹೇಳೋದಾದರೆ ನನಗೆ ಅದು ಟಫ್ ಅಂತ ಕಾಣಿಸಲೇ ಇಲ್ಲ. ಏಕೆ ಕಾಣಿಸಲಿಲ್ಲ ಅಂತ ಹೇಳಿದ್ರೆ, ನಾನು ಎಲಿಮೆಂಟ್ರಿ ಸ್ಕೂಲಲ್ಲಿರುವಾಗ ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಹೊರಟ್ರೆ ತಿಂಗಳಾಡಿ ಶಾಲೆಗೆ ಅಲ್ಲಿಗೆ ಮುಟ್ಟಬೇಕಾದ್ರೆ ಗದ್ದೆ, ಹುಣಿ, ಪಾಪು, ಗೀಪು ಇದೆಲ್ಲ ದಾಟಿಕೊಂಡು ತಡಮೆ ಗಿಡಮೆ ಎಲ್ಲ ದಾಟಿಕೊಂಡು ನಾವು ಓಡಿಕೊಂಡೇ ಹೋಗುದು. ಆಗ ಮನೆಯಲ್ಲೆಲ್ಲ ಬೆಳಿಗ್ಗೆ ಕೆಲಸ, ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಓಡಿಕೊಂಡೇ ಮನೆಗೆ ಹೋಗೋದು. ಆದರೆ ಓಟ ಅಂತ ಹೇಳಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಮಿಲಿಟ್ರಿ ಟ್ರೈನಿಂಗ್ ಕೂಡ ಈ ಓಟ ಮತ್ತು ಆಟ ಅದರಲ್ಲಿ ಎರಡೇ, ಬೇಸಿಕ್ ಮಿಲಿಟ್ರಿ ಟ್ರೈನಿಂಗಲ್ಲಿ ಮತ್ತು ಸ್ವಲ್ಪ ಡ್ರಿಲ್ ಇಷ್ಟೇ ಇರೋದು ಅದರಲ್ಲಿ. ಹಾಗಾಗಿ ಆ ಒಂದು ಫಿಸಿಕಲ್ ಇದು ಇದ್ದರಿಂದಾಗಿ ನನಗೆ ಟ್ರೈನಿಂಗ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಎಲ್ಲಿ ಯಾವ ರೇಸ್ ಬಂದರೂ ಕೂಡ ನಾನು ಫಸ್ಟಿಗೆ ಬಂದರೆ ಎದುರು ನಿಲ್ಲೋದು ನಾನೇ. ಅಷ್ಟು ನನಗೆ ಕಾನ್ಫಿಡೆನ್ಸು ನಾನು ಮಾಡ್ತಾ ಇದ್ದೆ. ನನಗೆ 10 ಕಿಲೋಮೀಟ್ರ್ ರೇಸ್ ಆಗಲಿ, 12 ಕಿಲೋಮೀಟ್ರ್ ಫುಲ್ ವಿತ್ ಮಿಲಿಟ್ರಿ ಫ್ಯಾಟಿಗ್ ಇದೆಲ್ಲ ಹಾಕ್ಕೊಂಡು ಇದು ಮಾಡಿದ್ರು ಆಗಲಿ, ಅದು ನಾನೇ ಫಸ್ಟ್ ಬರೋದು ಯಾವಾಗಲೂ. ಹಾಗಾಗಿ ಟ್ರೈನಿಂಗ್ ಅದೊಂದು ಗೊತ್ತೇ ಆಗಲಿಲ್ಲ. ಆಮೇಲಿದ್ದು ಟ್ರೈನಿಂಗು ಅದೊಂದು 3 ತಿಂಗಳು ಕಳೆದ ಮೇಲೆ ಆಮೇಲೆ ನಮ್ಮದು ಟ್ರೈನಿಂಗ್ ಫರ್ದರ್ ಕಂಪ್ಲೀಟ್ ಹೋಲ್ ಆರ್ಮಿಯ ಕ್ಲರ್ಕ್ಗಳಿಗೆ ಎಲ್ರಿಗೂ, ಅಂದರೆ ಬೇರೆ ಬೇರೆ ಕೋರ್ಗಳಿಗೆ ಬೇರೆ ಬೇರೆ ಕ್ಲರಿಕಲ್ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು. ಅಂದರೆ ಮೆಡಿಕಲ್ ಕೋರು, ಮೆಡಿಕಲ್ ಸರ್ವಿಸ್ ಅವರು, ಅವರಿಗೆ ಕೂಡ ಕ್ಲರ್ಕು ಟ್ರೈನಿಂಗ್ ಆಗೋದು ನಮ್ಮ ಒಂದೇ. ಏಕೆ ಅಂತ ಹೇಳಿದ್ರೆ ಇದು ಆರ್ಮಿಯಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಬೇಕಲ್ಲ, ಹೋಲ್ ಆಫ್ ದ ಆರ್ಮಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಬೇಕು. ಅದಕ್ಕೆ ಬೇಕಾಗಿ ಈ ಟ್ರೈನಿಂಗ್ ಸೆಂಟರ್ ಒಂದು ಇದರ ಎಲ್ಲಿ ಅದು ಇತ್ತು ಅಂದರೆ ಅದು ಔರಂಗಾಬಾದಲ್ಲಿ ಆ ಒಂದು ಕೋರ್ಸಲ್ಲಿ ಸಾಧಾರಣ 200-250 ಜನ ಹುಡುಗರು ಅದರಲ್ಲಿ ಒಂದು ಕೋರ್ಸಲ್ಲಿ ಇರ್ತಾಯಿದ್ರು. ಅಂದರೆ ಬೇರೆ ಬೇರೆ ಸೆಕ್ಷನ್, ಈಗ ನಮ್ಮ ಇಲ್ಲಿ ಎಲ್ಲ ಸ್ಕೂಲ್ಗಳಲ್ಲೆಲ್ಲ ABCD ಅಂತೇಳಿ ಕ್ಲಾಸನ್ನು ಡಿವೈಡ್ ಮಾಡ್ತಾರೆ, ಅದೇ ಥರ ಅಲ್ಲಿ ನಮ್ಮದು ಕೂಡ ಅಲ್ಲಿ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಕ್ಲಾಸಲ್ಲಿ 9 ತಿಂಗಳು ಟ್ರೈನಿಂಗ್. 9 ತಿಂಗಳು ಟ್ರೈನಿಂಗ್. ಈ 9 ತಿಂಗಳ ಟ್ರೈನಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕಲಿಸ್ತಾರೆ, ನಮಗೆ ಅಕೌಂಟ್ಸ್ ಬಗ್ಗೆ ಕಲಿಸ್ತಾರೆ, ನಮಗೆ ಲಾಜಿಸ್ಟಿಕ್ಸ್ ಬಗ್ಗೆ ಕಲಿಸ್ತಾರೆ, ಮತ್ತು ಎಜುಕೇಷನ್ ಸ್ಕೂಲ್ ಅಂತೇಳಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಎಜುಕೇಷನ್ ಸ್ಕೂಲ್ ಅಂತ ಬೇರೆ ಉಂಟು. ಅಲ್ಲಿ ಹಿಂದಿ, ಇಂಗ್ಲೀಷ್ ಇದೆಲ್ಲ ಅಲ್ಲಿ ನಡೀತದೆ. ಟೈಪ್ ರೈಟಿಂಗ್ ಇದು ಆ ಟೈಮಲ್ಲಿ ಟೈಪ್ ರೈಟಿಂಗ್ ಇತ್ತು, ಶಾರ್ಟ್ ಹ್ಯಾಂಡ್ ಇತ್ತು. ಆದರೆ ಶಾರ್ಟ್ ಹ್ಯಾಂಡ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅವರಿಗೆ ಇದ್ದದ್ದು. ಅದು ಅಂದರೆ ನಾನು ಫರ್ದರ್ ಈ 9 ತಿಂಗಳ ಟ್ರೈನಿಂಗ್ ಆದಮೇಲೆ ಸಾಧಾರಣ 3 ವರ್ಷದ ನಂತರ ನಾನು ಈ ಅಡ್ವಾನ್ಸ್ ಟ್ರೈನಿಂಗ್ ಈ ಶಾರ್ಟ್ ಹ್ಯಾಂಡ್ ಇದು ಕೂಡ ಮಾಡಿದೆ. ಅಂದರೆ ನಾನು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದೆ. ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಅದು ಸೀನಿಯರ್. ಆ ಟೈಮಲ್ಲಿ ನಾನು ಸರ್ವಿಸ್ ಮಾಡ್ತಿರೋ ಟೈಮಲ್ಲಿ ಅದು ಬ್ರಿಗೇಡಿಯರ್ ಆ್ಯಂಡ್ ಎಬವ್ ಇವರವರಿಗೆ ಮಾತ್ರ, ಫಾರ್ಮೇಷನ್ ಕಮಾಂಡರ್ಸ್ಗೆ ಮಾತ್ರ ಪರ್ಸನಲ್ ಅಸಿಸ್ಟೆಂಟ್ ಅದು ಇದ್ದದ್ದು. ಆ ಟೈಮಲ್ಲಿ ನಾನು ಅದಕ್ಕೂ ಕೂಡ ಸೆಲೆಕ್ಟ್ ಆಗಿದ್ದೆ. ಅದು ಕೂಡ ಟ್ರೈನಿಂಗ್ ನಾನು ಮಾಡಿದ್ದೇನೆ. ಅದು ಹೀಗಾಗಿ ಅದು ಟ್ರೈನಿಂಗ್ ಪೀರಿಯಡು ಅಲ್ಲಿ ನಮ್ಮ ಶಾಲೆಗೆ ಹೋದಾಗೆ, ಇಲ್ಲಿ ಮಕ್ಕಳು ಹೈಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಆ ಥರ ಒಂದು ನಮಗೆ ಒಂದು ಅಲ್ಲಿ ಸ್ವಲ್ಪ ಅಡಲ್ಟ್, ನಾವೆಲ್ಲ ಸ್ವಲ್ಪ ಎಲ್ಲರೂ 18, 19, 20 ಇಯರ್ಸ್ ಓಲ್ಡ್ ಇವರು. ಸೊ ಸ್ವಲ್ಪ ಮತ್ತೆ ನಿಮಗೆ ಅಲ್ಲಿ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಕಷ್ಟ ಕೂಡ ಆಗಿರ್ಲಿಕ್ಕಿಲ್ಲ ಸರ್, ಯಾಕಂದ್ರೆ ಇಲ್ಲೇ ನೀವು ಇಲ್ಲಿ ಕೂಡ ಹಾಗೆ ಕೋಳಿ ಕೂಗುವಾಗ ನಾವು ಎದ್ದವರು, ನಾವು ಗಂಟೆ ನೋಡಿ ಎದ್ದವರು. ಹಾಗಾಗಿ ನಮಗೆ ಅದೊಂದು ಟ್ರೈನಿಂಗ್ ಅಂತ ಹೇಳುವಂಥದ್ದು ಆಟ ಆಡಿದಾಗ ಆಗಿದೆ. ಅದೇನೋ ದೇವ್ರದೇ, ಎಲ್ಲರೊಟ್ಟಿಗಿರುವಾಗ ಆಟ ಆಡಿದಾಗ ಆಗಿದೆ. ನೆಕ್ಸ್ಟ್ ಟ್ರೈನಿಂಗ್ ಆದಮೇಲೆ ನನಗೆ ಅದೇ ಪುನಃ ನಾವು ನಮ್ಮ ಅದರ ಸಿಗ್ನಲ್ಸ್ ರೆಕಾರ್ಡ್ಸ್ ಅಂತ ಇರ್ತದೆ. ಈಗ ಎಲ್ಲ ಕೋರಿಗೆ ಒಂದು ಕೋರ್ ಹೆಡ್ ಕ್ವಾರ್ಟರ್ಸ್ ಅಂತ ಇರ್ತದೆ. ಅಂದರೆ ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರೆ ಈ ಪೋಸ್ಟಿಂಗ್ ಆಗೋದಕ್ಕಿಂತ ಮೊದಲು ಟ್ರೈನಿಂಗ್ ಆದಮೇಲೆ ಪುನಃ ಯು ಆರ್ ರಿಪೋರ್ಟಿಂಗ್ ಬ್ಯಾಕ್ ಟು ದ ಸೆಂಟರ್. ಆ ಸೆಂಟರಿಗೆ ಬಂದ ಮೇಲೆ ಸೆಂಟ್ರಿಂದ ಪುನಃ ಪೋಸ್ಟಿಂಗ್ ಆಗ್ತದೆ. ಅದು ಪೋಸ್ಟಿಂಗ್ ಆಗುವಾಗ ನಾವು ಸಾಧಾರಣ ಆ ಟೈಮಲ್ಲಿ ಬಹುಶಃ ಒಂದು 25-30 ಜನರು ಇದ್ದರು. ನಾವೆಲ್ಲ ಇದ್ದೆವು.
ಎಲ್ರಿಗೂ ಪೋಸ್ಟಿಂಗ್ ಆಯಿತು. ಒಬ್ಬನಿಗೆ ಚಂಡೀಗಢ ಪೋಸ್ಟಿಂಗ್ ಆಯಿತು, ಒಬ್ಬನಿಗೆ ಕಾಶ್ಮೀರದಲ್ಲಿ ಪೋಸ್ಟಿಂಗ್ ಆಯಿತು, ಒಬ್ಬನಿಗೆ ಅಸ್ಸಾಂ ಸೈಡಲ್ಲಿ ಪೋಸ್ಟಿಂಗ್ ಆಯಿತು, ಒಬ್ಬನಿಗೆ ನಾನು ಪಂಜಾಬಲ್ಲಿ ಒಂದು ಅಬೋಹರ್ ಅಂತ ಒಂದು ಜಾಗ ಇತ್ತು ನಿಮಗೆ ಅಲ್ಲಿ ಸಿಕ್ಕಿದೆ. ನನಗೆ ಅಬೋಹರ್, ಪಂಜಾಬಲ್ಲಿ ಅಬೋಹರ್ ಅಂತ ಹೇಳೋದು. ಡೆಲ್ಲಿಯಿಂದ ಸಾಧಾರಣ ಒಂದು 4 ಗಂಟೆ 5 ಗಂಟೆ ಟ್ರೈನಲ್ಲಿ ಹೋಗ್ಲಿಕ್ಕಿದೆ. ಸೊ ಆ್ಯಕ್ಚುಲಿ ಅದು ಇಂಡಿಯಾ ಪಾಕಿಸ್ತಾನದ ಬೋರ್ಡ್ರೆ. ಅಲ್ಲಿಂದ ನಾವು 1 ಗಂಟೆ ಅಷ್ಟು ಬೈ ರೋಡ್ ಟ್ರಾವೆಲ್ ಮಾಡಿದರೆ ಇಂಡಿಯಾ ಪಾಕಿಸ್ತಾನ ಬೋರ್ಡರ್ ಇದೆ. ಸೊ ನನಗೆ ಅಲ್ಲಿ ಪೋಸ್ಟಿಂಗ್ ಆಗಿತ್ತು ಸರ್. ಅಂದ್ರೆ ಇವಾಗ ನಿಮಗೆ ಪೋಸ್ಟ್ ಆದ ಮನೆಗೆ ಗೊತ್ತಾದಾಗ ಮನೆಗೆ ಆ್ಯಕ್ಚುಲಿ ನಾನು ಅದೇ ಬ್ಯಾಂಗ್ಳೂರಲ್ಲಿರುವಾಗ ನಾನು ಆರ್ಮಿಗೆ ಹೋಗ್ತೇನೆ ಅಂತ ಹೇಳಿ ಆ ಟೈಮಲ್ಲಿ ಕಾಗದ ಮಾತ್ರ, ಮನೆಯಲ್ಲಿ ಫೋನೇನಿಲ್ಲ, ಕಾಗದ ಬರೆದೆ. ನಾನು ಯೂಶ್ವಲಿ ಕಾಗದ ಬರೋದು ಅಮ್ಮನಿಗೆ ಕಾಗದ ಬರೆದೆ. ಹೀಗೆ ನನಗೆ ಇದಾಗಿದೆ, ನಾನು ಇಷ್ಟರಲ್ಲಿ ಹೋಗ್ತೇನೆ, ನಾನು ಊರಿಗೆ ಬರೋದಿಲ್ಲ, ಆಮೇಲೆ ಟ್ರೈನಿಂಗ್ ಎಲ್ಲ ಮುಗಿದ ನಂತರ ಬರ್ತೇನೆ ಅಂತ ಹೇಳಿ. ಹಾಗೆ ಅಮ್ಮ ಅಂದ ಹೌದಾ ಮಗ ಹೋಗ್ತೀಯಾ ಅಂಥೇಳಿ ಅಪ್ಪನಿಗೇನು ಅದನ್ನು ಅಷ್ಟೊಂದು ಅವರೇನು ಇದಿಲ್ಲ. ನಾನು ಅವ್ರ ಹತ್ರ ಇದು ನಮ್ಮ ಮಾತಾಡ್ತಿರೋದು ಈ ಬಗ್ಗೆ ಅದು ಕಾಗದ ಬರೀದಲ್ವ, ಮಾತಾಡೋದಾದ್ರೆ ಏನಾದರೂ ಅವ್ರು ಹೇಳ್ಬೋದಿತ್ತು. ಅಮ್ಮನಿಗೆ ಕಾಗದ ಬರೆದ ಅಮ್ಮನ ರಿಪ್ಲೈ ಬಂತು, ಆಯ್ತು ಮಗ ದೇವ್ರು ಒಳ್ಳೇದು ಮಾಡಲಿ, ನೀನು ದೇವರ ರಕ್ಷಣೆ ಇರಲಿ ನಿನಗೆ ಅಂತ ಹೇಳಿ ಎಲ್ಲ ಕಾಗದದಲ್ಲಿ ಬರೆದು ಇದು ಮಾಡಿದರು. ಅದೇ ಅಮ್ಮ ನಾನು ಆರ್ಮಿಗೆ ಸೇರಿದೆ ಅಂತೇಳಿ ಯಾರಿಗೂ ಏನು ಬೇಸರ ಇರಲಿಲ್ಲ. ಒಂದನೇದು ಎಂತ ಅಂತ ಹೇಳಿದ್ರೆ, ಈಗ ನಾವು ಎಲ್ಲಿ ಎಲ್ಲರೂ ನೆನೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಕೆಲಸ ಮಾಡ್ತಾ ಇದ್ದಾರೆ, ಖಾಲಿ ಫೈಟಿಂಗ್ ಮಾಡೋದೇ ಕೆಲಸ ಅವರಿಗೆ ಅಂತ ಹೇಳುವಂಥ ಒಂದು ಇದು ಪಬ್ಲಿಕ್ಕಲ್ಲಿ ಆರ್ಮಿಗೆ ಹೋದವರಿಗೆ ಮಾತ್ರ, ಡಿಫೆನ್ಸ್ ಸರ್ವಿಸ್ ಇದ್ದವರಿಗೆ ಮಾತ್ರ ಗೊತ್ತು. ಈಗ ನಾನು ಒಂದನೇದಾಗಿ ನಾನು ಕ್ಲರ್ಕ್ ಅಂತ ಹೇಳಿದಾಗ ಹಾಗೆ ಇವನಿಗೆ ಅಂದರೆ ಕ್ಲರ್ಕ್ಸ್ ಆರ್ ವರ್ಕಿಂಗ್ ಆನ್ ದ ಆಫೀಸಸ್ ಅಂತ ಹೇಳುವಂಥ ಒಂದು ಅದು ಇರ್ಬೋದು ಅವರಿಗೆ. ಆಗಲಿ, ಆದರೆ ಯೂನಿಫಾರ್ಮ್ ಉಂಟು, ಇದೆಲ್ಲ ಉಂಟು, ರೈಫಲು ನಮ್ಮ ಹೆಸರಲ್ಲಿ ಒಂದು ರೈಫಲ್ ಇರ್ತದೆ. ನಮ್ಮ ಸೇರಿದಲ್ಲಿಂದ ಹಿಡಿದು ಬಿಡುವಲ್ಲಿವರೆಗೆ ನಮ್ಮ ಹೆಸರಲ್ಲಿ ಒಂದು ರೈಫಲ್ ಇರ್ತದೆ. ಆ ರೈಫಲ್ ಕ್ಲೀನಿಂಗ್ ಮಾಡೋದು, ರೈಫಲ್ ನಮ್ಮ ಟ್ರೈನಿಂಗ್ಗೆ ಅದಕ್ಕೆ ಅದೆಲ್ಲ ನಮ್ಮನ್ನು ಅದನ್ನು ಯೂಸ್ ಮಾಡಬೇಕು. ಆ ಥರದ್ದು ಎಲ್ಲ ಇದಿರ್ತದೆ. ಏನು ನೆಗೆಟಿವ್ ಆಗಿ ಅಥವಾ ಬೇಸರ ಆಗಿ ನನ್ನ ಮಗ ಆರ್ಮಿ ಹೋಗಿಬಿಟ್ಟ ಅಂತೇಳಿ ಅಂಥ ಇದೇನು ಇರಲಿಲ್ಲ. ಮತ್ತೆ ಏನಂತಾಯ್ತು, ಆರ್ಮಿಗೆ ನಾವು ಆ ಟೈಮಲ್ಲಿ ನಾವು ಆರ್ಮಿಗೆ ಸೇರಿದ ಇದರಲ್ಲಿ ಬೆನಿಫಿಟ್ ಕೂಡ ಮನೆಗಿತ್ತು. ಅದರಲ್ಲಿ ಹೌದು, ನನ್ನ ತಮ್ಮಂದಿರಿಗೆ ಸಿಸ್ಟರ್ಸಿಗೆ ಇವರಿಗೆಲ್ಲ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಾನು ಅಲ್ಲಿ ಇದ್ದರಿಂದಾಗಿ ಆ ಸ್ಕಾಲರ್ಶಿಪ್ ಬಂತು. ಅವರ ಎಜುಕೇಷನ್ ಎಲ್ಲ ಇದಾಯಿತು. ಸೊ ಮನೆಯಲ್ಲಿ ಏನು ಆತಂಕ ಅಂತ ಇರಲಿಲ್ಲ, ಸಂತೋಷವೇ. ಅಂದರೆ ಊರಿಗೆ ಬರುವಾಗ ಊರಿಗೆ ಅದೇ ನಾನು ಬಹುಶಃ 3 ತಿಂಗಳ ಕಾಲದ ಊರಿಗೆ ಬರಲಿಲ್ಲ ಅಂತ ಕಾಣ್ತದೆ ನಿಮಗೆ, ಬರಲಿಲ್ಲ ಅಂತ ನನಗೆ ನೆನಪಿಲ್ಲ ಇಷ್ಟೇ. ಸೊ ಇದಾಯಿತು. ಪಂಜಾಬಲ್ಲಿ ಅದು ಒಂದು ಬಹಳ ಒಳ್ಳೆ ಜಾಗ. ಅಂದರೆ ಅಲ್ಲಿ ಲೈಫ್ ಬಹಳ ಟಫ್. ಅದು ಏಕೆ ಅಂತ ಹೇಳಿದ್ರೆ ಆ ಯೂನಿಟ್ ಗಡಿ ಭಾಗ, ಒಂದನೇ ಗಡಿ ಭಾಗ. ನಮ್ಮ 1971 ವಾರ ಆಯಿತು. ವಾರ ಆಗುವಾಗ ನಮ್ಮ ಟ್ರೂಪ್ಸ್ ಎಲ್ಲ ಮೂವ್ ಆಗ್ತದಲ್ಲ, ಆ ಮೂವ್ ಆಗಿ ಆ ಜಾಗ ಎಲ್ಲ ಕ್ಯಾಪ್ಚರ್ ಮಾಡಿ ಆ ಇದರಲ್ಲಿ ಅಲ್ಲಿ ಒಂದು ಡಿವಿಷನ್ ಅಲ್ಲಿತ್ತು, ಆ ಲೊಕೇಶನಲ್ಲಿತ್ತು. ಆದರೆ ವಾರ ಆದ ಮೇಲೆ ಕೂಡ ಆ ಲೊಕೇಶನ್ ಅವರು ಬಿಡಲಿಲ್ಲ. ಆ ಲೊಕೇಶನ್ ಬಿಡಲಿಲ್ಲ ಯಾಕಂತ ಹೇಳಿದ್ರೆ ಅದೊಂದು ಸ್ಟ್ರಾಟಜಿಕ್ ಪಾಯಿಂಟ್ ಥರ ಅದು ಆ ವಾರ್ ಟೈಮಲ್ಲಿ ಅದು ಕೆಲಸ ಮಾಡಿತ್ತು. ಆ ಡಿವಿಷನ್ ಕೆಲಸ ಮಾಡಿತ್ತು. ಅದಕ್ಕಾಗಿ ಆರ್ಮಿ ಡಿಸೈಡೆಡ್ ಈ ಡಿವಿಷನ್ ಇಲ್ಲೇ ಇರಲಿ, ಫ್ಯೂಚರ್ಗೆ ಕೂಡ ಇದಾಗ್ತದೆ. ಸೊ ಕ್ಲೋಸ್ ಟು ಬಾರ್ಡರ್ ಎಲ್ಲ ಇದಾವೆ. ಅಂದರೆ ಆ ಡಿವಿಷನಲ್ಲಿರುವ ಎಲ್ಲ ಅಸೆಟ್ಸು ಅಲ್ಲಿಯೇ ಸೆಟಲ್ ಆದರು. ಆದರೆ ಆ ಜಾಗ ಮಾತ್ರ ಈಗ ನಾನು ಹೋದ ಟೈಮಲ್ಲಿ ಒಂದು ದೊಡ್ಡ ಕೆನಲ್, ನಮ್ಮ ಪಂಜಾಬಲ್ಲಿ ಇರಿಗೇಷನ್ ಕೆನಲ್ಸ್ ಅಲ್ಲಿ ನಮ್ಮ ಮಂಡ್ಯದ ಕಡೆ ಇದ್ದಾಗೆ ದೊಡ್ಡ ದೊಡ್ಡ ಇರಿಗೇಷನ್ ಕೆನಲ್ಸ್ 30 ಫೀಟ್ ಆಗಲ್ಲ ಒಂದೊಂದು ಕೆನಲ್ 2 ಸೈಡಲ್ಲಿ ಕೂಡ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್, ಅವರವರ ಹೆಡ್ ಕ್ವಾರ್ಟರ್ಸು, ಲಿವಿಂಗ್ ಅಕೊಮಡೇಷನ್ ಒಂದು ಸೈಡಲ್ಲಿ, ಒಂದು ಭಾಗದಲ್ಲಿ ಲಿವಿಂಗ್ ಅಕೊಮಡೇಷನ್ ಆದರೆ ಮತ್ತೊಂದು ಸೈಡಲ್ಲಿ ಆಫೀಸಸ್ಸು, ಲಾಜಿಸ್ಟಿಕ್ ಏರಿಯಾ, ಇದು ವೆಹಿಕಲ್ಸ್ ಪಾರ್ಕಿಂಗ್ ಇಂಥದ್ದೆಲ್ಲ. ಅಂದರೆ ಒಂದೊಂದು ಯೂನಿಟಲ್ಲಿ 100-150 ವೆಹಿಕಲ್ಸ್ ಇರ್ತವೆ ನಮ್ಮ ಇದು ಅಂಥದ್ದು.
ಅಂದರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು ಇದೆ ಕೆನಲಲ್ಲಿ ನಾವು. ಕೆನಲ್ಲಿ ಈ ಸೈಡಿಂದ ಆ ಕಡೆಗೆ ಅಂದರೆ ಈಜಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಟ್ರೈಟಾಗಿ ಈಜಲಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಎತ್ತಿದ್ರೆ ಒಂದು 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 100 ಮೀಟ್ರ್ ಮುಂದೆ ಹೋಗಿ ಅಲ್ಲಿ ಅಡ ಹತ್ತೋದು, ಪುನಃ ಆಚೆಯಿಂದ ಅಂದರೆ ಅಲ್ಲಿ ಕೂಡ ಒಂದು ಥರದ್ದು ಒಳ್ಳೆ ನೆನಪುಗಳೇ. ಅಂದರೆ ನನಗೆ ಆದರೆ ಇರಲಿಕ್ಕೆ ಮಾತ್ರ ಟೆಂಟ್ ಒಂದು ಟೆಂಟಲ್ಲಿ 4 ಜನ ಇದ್ದೇವೆ ನಾವು. ಒಂದು ಟೆಂಟಲ್ಲಿ 4 ಜನ, ಎಲ್ರಿಗೂ ಅದೇ ಥರ. ತುಂಬ ಸೀನಿಯರ್ಸ್ ಆದರೆ ಅವ್ರಿಗೆ ಸ್ವಲ್ಪ ದೊಡ್ಡ ಟೆಂಟು, ಒಬ್ಬೊಬ್ಬರು ಅಥವಾ ಇಬ್ಬರಿಬ್ಬರು ಸೀನಿಯರ್ಸ್ಗಳಿಗೆಲ್ಲ. ಮತ್ತು ಯಾರಿಗೂ ನಮ್ಮ ಆಫೀಸ್ ಆಗಲಿ, ನಮ್ಮ ಅಕೊಮಡೇಷನ್ ಇವನ್ ಆಫೀಸರ್ಸ್ ಅಥವಾ JCOs ಯಾರಿಗೂ ಕೂಡ ಪರ್ಮನೆಂಟ್ ಬಿಲ್ಡಿಂಗ್ ಅಂತ ಯಾರಿಗೂ ಇರಲಿಲ್ಲ. ಇದೆಲ್ಲ ನಮ್ಮ ಸೋಲ್ಜರ್ಸೇ ನಾವೇ ಕಟ್ಟಿ ಮಾಡಿದ ಇದು ಟೆಂಟ್ಗಳು. ಟೆಂಟ್ಗಳಿಗೆ ಸುತ್ತಕ್ಕೆ ಸಣ್ಣ ಗೋಡೆ, ಇಟ್ಟಿಗೆ ನಾವೇ ಮಾಡೋದು. ಇಟ್ಟಿಗೆ ಮಾಡಿ ಅದರಲ್ಲೇ ಮಾಡಿದ ಇದು. ನಮ್ಮ ಆಫೀಸ್ ಕೂಡ ಅದೇ ಥರ. ಇಟ್ಟಿಗೆ ಮಾಡಿ ಇದು ಮಾಡಿ ಮೇಲಿಂದ ಅಲ್ಲಿ ಒಂದು ಸರ್ಕಂಡ ಅಂತೇಳಿ ಒಂದು ಹುಲ್ಲು ಉಂಟು, ಅಲ್ಲಿ ಭಾಳ ದೊಡ್ಡ ಹುಲ್ಲು, ಒಂದೊಂದು ಆಳಿನಿಂದ ಜಾಸ್ತಿ ಎತ್ತರದ್ದು ಹುಲ್ಲು. ಆ ಸರ್ಕಂಡ ಎಲ್ಲ ಅಲ್ಲಿ ಎಲ್ಲಿ ಬೇಕಾದ ಅಲ್ಲಿ ನಮ್ಮ ಇಲ್ಲಿ ಹುಲ್ಲು ಬೆಳೆದಾಗೆ ಅಲ್ಲಿ ಆ ಸರ್ಕಂಡ ಬೆಳೀತದೆ. ಫಸ್ಟಿಗೆ ಯೂನಿಟಲ್ಲಿ ಹೋಗಿ ಇರುವವನಿಗೆ 2 ತಿಂಗಳು ಅವನು ಈ ಕನ್ಸ್ಟ್ರಕ್ಷನ್ ಪಾರ್ಟಿಯಲ್ಲಿ ಇರಬೇಕು. ಅವನು ಕಂಪಲ್ಸರಿ, ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ಅವನಿಗೆ ಅಂದರೆ ನಮ್ದು ಕನ್ಸ್ಟ್ರಕ್ಷನ್ ಆಗಾಗ ಏನಾದರೂ ಆಗ್ತಾ ಇರ್ತಾಯಿತ್ತು ಅಲ್ಲಿ. ಸೊ ಈ ರೀತಿಯ ಯೂನಿಟಲ್ಲಿ ಫಸ್ಟ್ಗೆ ಆ 2 ತಿಂಗಳು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮಾಡಿ ಆಮೇಲೆ ಆಫೀಸಿಗೆ ಹೋದವನು ನಾನು. ಆಮೇಲೆ ಪಂಜಾಬಲ್ಲಿ ಆದ್ಮೇಲೆ ನಮ್ದು ನಾನು ಅಲ್ಲಿ ಅದೊಂದು ರೆಜಿಮೆಂಟ್, ಸಿಗ್ನಲ್ ರೆಜಿಮೆಂಟ್ ಅಂತ ಹೇಳ್ತಾರೆ ಅಲ್ಲಿ ಪಂಜಾಬಲ್ಲಿ ಇದ್ದಕ್ಕೆ. ಅಂದರೆ ಇದು ಒಂದೊಂದು ಡಿವಿಷನಿಗೆ ಒಂದೊಂದು ರೆಜಿಮೆಂಟ್ ಇರ್ತದೆ, ಒಂದು ಡಿವಿಷನಲ್ಲಿ ಒಂದು ಸಿಗ್ನಲ್ ರೆಜಿಮೆಂಟ್ ಇರ್ತದೆ. ಅದೇ ಥರ ನೆಕ್ಸ್ಟ್ ಇದ್ದು ನನ್ನ ಪೋಸ್ಟಿಂಗ್ ಅಲಹಾಬಾದಲ್ಲಿ. ನಾವು ಈವನ್ ಕಮ್ಯುನಿಕೇಷನ್ ಏರ್ಫೋರ್ಸ್ಗೂ ಕೂಡ ನಾವು ಕಮ್ಯುನಿಕೇಷನ್ ಕೊಡ್ತೇವೆ. ಸೊ ಏರ್ಫೋರ್ಸ್ಗೆ ಅದಕ್ಕೆ ಏರ್ ಫಾರ್ಮೇಷನ್ ಸಿಗ್ನಲ್ ಯೂನಿಟ್ ಅಂತ ಹೇಳ್ತಾರೆ. ಸೊ ಅಲಹಾಬಾದಲ್ಲಿ ಭಾಳ ದೊಡ್ಡ ಏರ್ ಬೇಸ್ ಇತ್ತು. ಅದಕ್ಕೆ ಸಪೋರ್ಟ್ ಆಗಿ ಒಂದು ಸಿಗ್ನಲ್ ರೆಜಿಮೆಂಟ್ ಇರ್ತದೆ, ಅದರಲ್ಲಿ ಪೋಸ್ಟಿಂಗ್ ಆಯಿತು. ಆದರೆ ನನ್ನ ಕೆಲಸ ಆಫೀಸಲ್ಲೇ. ಆದರೆ ನಮಗೇನಾದರೂ ಎಕ್ಸರ್ಸೈಸಸ್ ಅಂದರೆ ನಮ್ಮ ವಾರ್ ಪ್ರಾಕ್ಟೀಸಸ್ ಏನೋ ಇರ್ತದೆ, ಆ ಟೈಮಲ್ಲಿ ನಮಗೆ ಎಲ್ಲ ಟ್ರೂಪ್ಸ್ ಒಟ್ಟಿಗೆ ಹೋಗ್ಬೇಕು. ನಮ್ಮ ಆಫೀಸ್ ಕೂಡ ಅವರೊಟ್ಟಿಗೆ ಮೂವ್ ಆಗ್ತದೆ. ಆಫೀಸ್ ಮೂವ್ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಯೂನಿಟ್ಗಳಲ್ಲಿ 2 ಭಾಗ ಮಾಡ್ತಾರೆ. ಎಂಥದ್ದು, ಈಗ ಫೀಲ್ಡ್ಗೆ ಹೋಗುವಾಗ ಒಂದು ಬೇಸ್ ಮೇನ್ ಅಂತ ಹೇಳ್ತಾರೆ, ಅದು ಫೀಲ್ಡ್ಗೆ ಹೋಗ್ತದೆ. ರಿಯರ್ ಅಂತ ಇರ್ತದೆ. ರಿಯರ್ ಅಂದರೆ ಎಲ್ಲಿ ಇರುವ ಹೆಡ್ ಕ್ವಾರ್ಟರ್, ಈಗ ನಾವು ಎಲ್ಲಿ ಇರ್ತೇವೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ, ಇದನ್ನು ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ, ಅಂದರೆ ನಮ್ಮ ಇದೆಲ್ಲ ಡಾಕ್ಯುಮೆಂಟ್ಸು ಇದೆಲ್ಲ ಫುಲ್ ಎಲ್ಲ ಫೈಲ್ಗಳೆಲ್ಲ ಹೋಗೋದಿಲ್ಲ ಅಲ್ಲಿಗೆ. ಅಗತ್ಯ ಇರುವಂಥದ್ದು ಟ್ರೈನಿಂಗ್ಗೆ ಬೇಕಾಗುವಂಥ ಇದು ಮಾತ್ರ ಹೋಗ್ತದೆ. ಹಾಗೆ ಇದು ರಿಯರಲ್ಲಿ ಇರ್ತದೆ. ಸೊ ರಿಯರಲ್ಲಿ ಇರೋದಂದರೆ ಈಗ 10-12 ಜನ ಈಗ ಕ್ಲರ್ಕ್ಸು ಆಫೀಸರ್ಸ್ ಇವರು ಇದ್ದರೆ ಅದರಲ್ಲಿ ಒಂದು 2 ಜನ ಅಥವಾ 3 ಜನ ಉಳಿತಾರೆ. ಬಾಕಿ ಅವರೆಲ್ಲ ಈ ಮೇನ್ ಪಾರ್ಟಿಯಲ್ಲಿ ಎಕ್ಸೈಸ್ ಲೊಕೇಶನ್ಗೆ ನಾವು ಲೊಕೇಶನ್ಗೆ ಹೋಗ್ತೇವೆ. ಎಕ್ಸೈಸ್ ಲೊಕೇಶನ್ನಲ್ಲಿ ಸಾಧಾರಣ 1 ವಾರ ಈ ಥರ ಇದಿರ್ತದೆ. ಅಲ್ಲಿ ಹೋದರೆ ರಾತ್ರಿ ಏನು ನಿದ್ದೆ ಏನಿಲ್ಲ, ರಾತ್ರಿಗೆ ಮೂಮೆಂಟ್ ಇರ್ತದೆ. ಮೂಮೆಂಟ್ ಇರುವಾಗ ನಮ್ಮ ಇದು ವೆಹಿಕಲ್, ನನ್ನ ಆಫೀಸು ಒಂದು ಈ ಟಾಟಾ 3 ಟನ್ ಇದು ವೆಹಿಕಲ್ ಉಂಟಲ್ಲ, ಲಾರಿ ಉಂಟಲ್ಲ, ಲಾರಿಯನ್ನೆಲ್ಲ ಮೋಡಿಫೈ ಮಾಡಿದ ಆಫೀಸು ಒಂದು. ಇದರಲ್ಲಿ ನಾವು ಅದರಲ್ಲಿ 4 ಜನ ಇರ್ತೇವೆ ನಾವು ಆಫೀಸಲ್ಲಿ, ಬೇರೆ ಬೇರೆ ಇದರಲ್ಲಿ. ಅದಕ್ಕೆ ಕಮಾಂಡ್ ಪೋಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಆ ಕಮಾಂಡ್ ಪೋಸ್ಟಲ್ಲಿ ನಾವು ಅಷ್ಟು ಜನ ಇರ್ತೇವೆ. ಇದು ರಾತ್ರಿಗೆ ಮೂವ್ಮೆಂಟ್ ಆಗುವಾಗ ಸಮ್ಟೈಮ್ಸ್ ಅದು ಸ್ಯಾಂಡಲ್ಲಿ ಹೂತೋಗ್ತದೆ. ಸ್ಯಾಂಡಲ್ ಹೂತೋಗ್ತದೆ. ಸ್ಯಾಂಡಲ್ ಹೂತೋಗಾದ್ರೆ ಅದನ್ನು ತಳ್ಳೋದು, ಇದು ಮಾಡೋದು, ಇಂಥ ಕಷ್ಟಗಳನ್ನೆಲ್ಲ ಎಷ್ಟೋ ಸರ್ತಿ ನಾವೇ ಮಾಡಬೇಕು. ಯಾರನ್ನು ಕರೀಲಿಕ್ಕೆ ಯಾರೂ ಇಲ್ಲ. ಇದೆಲ್ಲ ಮಾಡ್ತಾ ಬೆಳಿಗ್ಗೆ ಆಗದುಂಟು. ನಿದ್ದೇನೂ ಇಲ್ಲ ಸರಿಯಾಗಿ. ಅಲ್ಲಿ ಅಲಹಾಬಾದಲ್ಲಿ ಆದಮೇಲೆ ಅಲಹಾಬಾದಲ್ಲಿ ನನ್ನದು ಅದು ಲಾಸ್ಟ್ ಯೂನಿಟ್. ಅಲ್ಲಿಂದ ಪುನಃ ನಾನು ಇದಕ್ಕೆ PA ಟ್ರೈನಿಂಗ್ಗೆ ನಾನು ಹೋದೆ, ಪರ್ಸನಲ್ ಅಸಿಸ್ಟೆಂಟ್ ಟ್ರೈನಿಂಗ್. ಅದು ಕೂಡ 9 ತಿಂಗಳ ಟ್ರೈನಿಂಗ್. ಆ 9 ತಿಂಗಳ ಟ್ರೈನಿಂಗ್ ಆಗಿ ನಾನು ಯೂನಿಟಿಗೆ ಬಂದು ಏನೋ ನನಗೆ ಬಿಡಬೇಕು ಅಂತ ಆಯಿತು.
ಇನ್ನು ಅಲ್ಲಿಂದ ಪೋಸ್ಟಿಂಗ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಆ್ಯಕ್ಚುಲಿ ನಾನು ಅಲ್ಲಿಂದ ಬೇರೊಂದು ಇದಕ್ಕೆ ಆರ್ಮಿ ಸರ್ವಿಸ್ ಕೋರ್ಗೆ ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಪುನಃ ಬೇರೊಂದು ಸರ್ವಿಸ್ ನಂದು ಆ್ಯಸ್ ಪರ್ಸನಲ್ ಅಸಿಸ್ಟೆಂಟ್ ಸ್ಟಾರ್ಟ್ ಆಗಬೇಕಿತ್ತು. ಅದಕ್ಕಿಂತ ಮೊದಲು ಏನೋ ನನಗೆ ಮೂಡ್ ಚೇಂಜ್ ಆಯಿತು ನಾನು ಹಾಗೆ ನಾನು ರಿಸೈನ್ ಮಾಡುವ ಅಂತೇಳಿ ವಾಪಸ್ ಯೂನಿಟ್ಗೆ ಬಂದೆ. ಮತ್ತು ರಿಸೈನ್ ಮಾಡಿದೆ. ನನ್ನ ರಿಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದರು. ಭಾಳ ಕಡಿಮೆ ಆ ಥರ ಆಗೋದು, ಏನೋ ನನಗೆ ನನ್ನ ಋಣ ಮುಗಿದಿದೆ ಅಲ್ಲಿಗೆ ಆರ್ಮಿಯಲ್ಲಿ ಅಂತ ಕಾಣ್ತದೆ. ಹೌದು ಹೌದು. ಹಾಗೆ ಅಲ್ಲಿಂದ ಬಂದೆ, ಊರಿಗೆ ಬಂದೆ. ನೀವು ರಿಟೈರ್ಡ್ ಆಗುವಾಗ ಯಾವ ಪೋಸ್ಟ್ ಅಲ್ಲಿ ಇದ್ರಿ? ನಾನು ಆ ಟೈಮಲ್ಲಿ ನಾನು ನಾಯಕ್ ಆಗಿದ್ದೆ. ನಾಯಕ್ ಅಂದರೆ ಅದೇ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ನಾಯಕ್ ಅಂದರೆ ಆ್ಯಕ್ಚುಲಿ ಅದು ಜೂನಿಯರ್ NCO ಅಂತ ಹೇಳ್ತಾರೆ. NCO ಜೂನಿಯರ್ ನಾನ್ ಕಮಿಷನ್ಡ್ ಆಫೀಸರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ನಮ್ಮ ಅಲ್ಲಿ ಹೇಗೆ ಈಗ ಅದೊಂದು ನನಗೆ 6 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ನನಗೆ ಅದಕ್ಕಿಂತ ಮೊದಲು ಒಂದು 2 ವರ್ಷ ಮೊದಲು ನಾನು ನಾಯಕ ಆಗಿದ್ದೆ. ಅಂದರೆ ನಮಗೆ ಇಲ್ಲಿ ಸರ್ವಿಸಲ್ಲಿ ಈಗ ನಮ್ಮ ಇಲ್ಲಿ ಸಿವಿಲಿಯನ್ ಇದರಲ್ಲೆಲ್ಲ LDC UDC ಸೂಪರಿಂಟೆಂಡೆಂಟ್ ಈ ಥರ ಎಲ್ಲ ಇದಾಗ್ತದಲ್ಲ, ಅದೇ ಥರದ್ದು ಒಂದು ಇದು ರ್ಯಾಂಕ್. ಆದರೆ ಇದನ್ನೆಲ್ಲ ಜನರಲೈಸ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಆರ್ಮಿಯಲ್ಲಿ ಈ ರ್ಯಾಂಕಲ್ಲಿ ಈಗ ಇಲ್ಲಿ LDC ಅಂತ ಹೇಳಿದ್ರೆ ಅಲ್ಲಿ LDC ಅಂತ ನಾವು ಏನು ಹೇಳೋದಿಲ್ಲ. ಈಗ ಫಸ್ಟ್ಗೆ ಅವನು ರಿಕ್ರೂಟ್ಮೆಂಟ್ ಆದಮೇಲೆ ಟ್ರೈನಿಂಗ್ ಆದ ಕೂಡಲೇ ಅವನು ವಿಲ್ ಬಿ ಟ್ರೀಟೆಡ್ ಆಸ್ ಎನ್ LDC ನಂತರ ಇದು ನಾಯಕ ಆಯಿತು. ಅದು ನಾಯಕ ಕೂಡ UDC ಅಲ್ಲ. ಅದರ ನಂತರ ನಾನ್ ಕಮಿಷನ್ಡ್ ಆಫೀಸರ್ ಅಂತ ಜೂನಿಯರ್ ನಾನ್ ಕಮಿಷನ್ಡ್ ಆಫೀಸರ್ ಮತ್ತು ಜೂನಿಯರ್ ಕಮಿಷನ್ಡ್ ಆಫೀಸರ್. ಸೊ ಈ ಥರ ನಾನು ನಾಯಕ ಆಗಿದ್ದದ್ದು. ಸೊ ಐ ವಾಸ್ ಇನ್ ದ ಮಿಡಲ್. ಆ ಟೈಮಲ್ಲಿ ಹೇಗೆ ಸರ್ ನೀವು ಕುಟುಂಬಕ್ಕೆ ಸಮಯವನ್ನು ಕೊಡ್ತಾ ಇದ್ದೀರಿ? ಆ ಟೈಮಲ್ಲಿ ಈಗ ನಾನು ಅದೇ ಪಂಜಾಬಲ್ಲಿ ಇದೆಲ್ಲ, ಪಂಜಾಬಲ್ಲಿ ಇರುವಾಗ ಕೂಡ ಫೋನಲ್ಲಿ ಏನು ಕಮ್ಯುನಿಕೇಶನ್ ಇಲ್ಲ, ಓನ್ಲಿ ಲೆಟರ್. ಆ ಟೈಮಲ್ಲಿ ಲೆಟ್ರು ನಾನು ವಾರಕ್ಕೆ ಒಂದು ಲೆಟ್ರ್ ಬರಿತಾ ಇದ್ದೆ ಮನೆಗೆ. ಅದು ಆ ಟೈಮಲ್ಲಿ ಕೂಡ ನನ್ನ ಅಮ್ಮನಿಗೆ ಅಥವಾ ನನ್ನ ತಮ್ಮನಿಗೆ ಬರಿತಾ ಇದ್ದದ್ದು. ಮತ್ತು ನನ್ನ ಸಿಸ್ಟರ್ಸ್ ಎಲ್ಲ ನನಗೆ ತುಂಬ ಚಿಕ್ಕವರು. ಹಾಗೆ ಲೆಟ್ರು ಬರ್ತಾಯಿತ್ತು, ಲೆಟ್ರ್ ಹೋಗ್ತಾಯಿತ್ತು. ಯೂಶ್ವಲಿ ನಮ್ಮ ಆ ಟೈಮಲ್ಲಿ ನಮ್ಮ ಲೆಟ್ರ್ ಅದು ಫೀಲ್ಡ್ ಯೂನಿಟ್ ಅಂತ ಲೆಕ್ಕಾಚಾರ ಅಲ್ಲಿ ನಾನಿದ್ದದ್ದು ಪಂಜಾಬಲ್ಲಿ. ಅಲ್ಲಿಂದ ಬರುವ ಯಾವ ಲೆಟ್ರ್ ಬರುವುದೇ ಆಗಲಿ ಹೋಗುವುದೇ ಆಗಲಿ ಅದು ಆ್ಯಕ್ಚುಲಿ ವಿ ಆರ್ ದ ಪೀಪಲ್ ಹೂ ಆರ್ ರೀಡಿಂಗ್ ಇಟ್. ಅಂದರೆ ನಾವು ಅಂದರೆ ಕ್ಲರ್ಕ್ಸ್, ನಮ್ಮ ಸೀನಿಯರ್ಸ್, ನಮ್ಮ ಜೂನಿಯರ್ಸ್ಗೆಲ್ಲ ಓದಲಿಕ್ಕೆ ಕೊಡೋದಿಲ್ಲ, ಸೀನಿಯರ್ಸ್ ಯೂಶ್ವಲಿ ಅದು ಕೊಡ್ತಾರೆ. ಆ್ಯಕ್ಚುಲಿ ನಾವು 100% ಲೆಟ್ರ್ಗಳನ್ನು ಓದುವುದಿಲ್ಲ. 100 ಅಲ್ಲಿ ನಮ್ಮ ಲೆಟ್ರ್ ಬಾಕ್ಸಲ್ಲಿ ಯಾರು ಲೆಟ್ರ್ ಇಡ್ತಾರೆ, ಆ ಲೆಟ್ರ್ ಇಟ್ಟದನ್ನು ಅದು ಓಪನ್ ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಎಂಥದ್ದು ಕ್ಲೋಸ್ ಮಾಡಬಾರ್ದು. ಅದು ಇನ್ಲೈನ್ ಲೆಟ್ರ್ ಥರ ಫ್ರೀ ಇನ್ಲೈನ್ ಲೆಟ್ರ್ ಥರ ಅದನ್ನು ಕ್ಲೋಸ್ ಮಾಡಬಾರ್ದು. ಅಂದರೆ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ನಮಗೆ ಅದನ್ನು ಓಪನ್ ಮಾಡಲಿಕ್ಕೆ ಉಂಟು, ಓದಲಿಕ್ಕೆ ಉಂಟು ಅಂತ ಹೇಳೋದು ಎಲ್ರಿಗೂ ಆ ಒಂದು ಬಿಲೀಫ್ ಇರ್ತದೆ. ಆದರೆ ನಾವು ಯಾರ್ದನ್ನು ಬಹಳ ಕಡಿಮೆ ಓದೋದು, ಕೆಲವನ್ನು ನೋಡ್ತೇವೆ, ಅಷ್ಟೇ. ಬಾಕಿದನ್ನು ಅದನ್ನು ಜಸ್ಟ್ ಪೇಸ್ಟ್ ಮಾಡೋದು, ಅಂಟಿಸೋದು, ಕಳಿಸೋದು, ಈ ಥರ. ಆ್ಯಕ್ಚುಲಿ ಎಲ್ಲರೂ ನೆನೆಸ್ಕೊಂಡಿರ್ತಾರೆ ನನ್ನ ಲೆಟ್ರ್ ಎಲ್ಲ ಓದ್ತಾನ ಏನೋ ಅಂತೇಳಿ. ಅಂಥದ್ದು ಮಾಡೋದಿಲ್ಲ ನಾವು. ಆ ಥರದಲ್ಲಿ ಲೆಟ್ರ್ ನಮ್ಮ ಮನೆಯಿಂದ ಊರಿಂದ ಲೆಟ್ರ್ ಬಂದರೂ ಕೂಡ ಯೂಶ್ವಲಿ ಅದನ್ನು ಓಪನ್ ಮಾಡ್ತಾರೆ, ಆದರೆ ಓದುವುದಿಲ್ಲ. ಇದೊಂದು ಅನ್ರಿಟರ್ನ್ ರೂಲ್. ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಮಗೆ ಆಫೀಸ್ ಅವರಿಗೆ ಮಾತ್ರ ನಮಗೆ ಗೊತ್ತು. ನಾವು ಅದನ್ನು ಓದುವುದಿಲ್ಲ ಅಂತ ಹೇಳುವಂಥ ವಿಷಯ ನಮಗೆ ಮಾತ್ರ ಗೊತ್ತು. ಮತ್ತು ಯಾರಾದರೂ ಕೆಲವರು ಎಲ್ಲ ಕಿತಾಪತಿ ಮಾಡುವವರು ಇರ್ತಾರಲ್ಲ, ಅಂಥವ ಒಂದು ಏನು ನೋಡುವ ಅಂಥೇಳಿ ಓದಿದ್ದು ಇರ್ಬೋದು. ಕೆಲವ್ರಿಗೆ ಅಂದರೆ ಯಾರ ಮೇಲಾದರೂ ಸ್ವಲ್ಪ ಗ್ರಜ್ ಇರ್ತದೆ ಅಂತಿದ್ರೆ ಅವನ ಸೀಕ್ರೆಟ್ ಏನಾದರೂ ಉಂಟು ಇದರಲ್ಲಿ ನೋಡುವ. ವಾರ್ ಟೈಮಲ್ಲೆಲ್ಲ ಆದರೆ ಆ ಟೈಮಲ್ಲಿ ಬರೀಲಿಕ್ಕೆ ಸಮಯ ಸಿಗೋದಿಲ್ಲ. ಇದು ಇವನ್ ಎಕ್ಸಸೈಸ್ ಹೋಗೋ ಟೈಮಲ್ಲಿ ನಮಗೆ ಅಲ್ಲಿ ಬರೀಲಿಕ್ಕೆ ಸಮಯ ಸಿಗೋದಿಲ್ಲ. ಅಲ್ಲಿ ಅಷ್ಟು ಬ್ಯುಸಿ ಇರ್ತದೆ. ಟ್ರೈನಿಂಗ್ ಟೈಮಲ್ಲಿ ಬಿಸಿಲು, ಇದು ಕೆಲಸ ಮಳೆ ಬಂದರೆ ಅದನ್ನು ಕೇಳೋದು ಬೇಡ. ಮಳೆ ಬಂದರೆ ಈ ಥರ ಎಲ್ಲ ಇದರಲ್ಲಿ ಇರ್ತದೆ. ಸಮಥಿಂಗ್ ಅದು ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹೌದು ಸರ್, ಒಳ್ಳೆ ಮೆಮೊರೀಸ್ ಅಲ್ವಾ ಸರ್? ಹೌದು ಸರ್. ಇದು ನೀವು ಸರ್ವಿಸಲ್ಲಿ ಇರುವಾಗ ಯಾವುದಾದ್ರೂ ನಿಮಗೆ ಅವಾರ್ಡ್ ಏನಾದರೂ ಸಿಕ್ಕಿದೆ? ಆ್ಯಕ್ಚುಲಿ ನಾನು 6 ವರ್ಷ ಮಾತ್ರ ಸರ್ವಿಸ್ ಮಾಡಿದ್ದೆ. ನನ್ನ ಸರ್ವಿಸ್ ಡ್ಯೂರೇಷನಲ್ಲಿ ಏನೋ ದೊಡ್ಡ ಆಪರೇಷನ್ ಏನೂ ಆಗಲಿಲ್ಲ. ಅಂದರೆ
ಇಟ್ ವಾಸ್ ಪೀಸ್ ಟೈಮ್. ಅಂದರೆ 1971 ಈ ಕಾರ್ಗಿಲ್ ಆಗುವವರೆಗೆ ಏನು ಇದು ಆಗಲಿಲ್ಲ. ಸೊ ಇಟ್ ವಾಸ್ ಎ ಪೀಸ್ಫುಲ್ ಪೀರಿಯಡ್. ಅಂದರೆ ಆ ಟೈಮಲ್ಲಿ ಯಾರಿಗೂ, ಅಂದರೆ ನಮಗೆ ಆ್ಯಕ್ಚುಲಿ ಕ್ಲರ್ಕ್ಗಳಿಗೆ ನಮಗೆ ಇದೆಲ್ಲ ಅವಾರ್ಡ್ ಸಿಗುವಂಥದ್ದು ಎಕ್ಸೆಪ್ಟ್ ಆಟೋಮೆಟಿಕ್ಕಾಗಿ ಸಿಗ್ತದೆ. ಕೆಲವು ಇಂಥ ಜಾಗದಲ್ಲಿ ಸರ್ವಿಸ್ ಮಾಡಿದರೆ ಇಂಥ ಮೆಡಲ್ ಅಂತ ಹೇಳಿರ್ತದೆ. ನನ್ನ ಇದ್ದ ಯೂನಿಟ್ಗೆ ಯಾವುದು ಮೆಡಲ್ ಎಲಿಜಿಬಿಲಿಟಿ ಇಲ್ಲ ಆ ಯೂನಿಟ್ಗೆ. ಅಲ್ಲಿಗೆ ಅದೊಂದು ಹಾರ್ಡ್ ಯೂನಿಟ್ ಅಂತ ಹೇಳ್ತಾ ಇದ್ರು ಅದಕ್ಕೆ. ಬಟ್ ಅಷ್ಟೇ, ಅದರ ಒಂದು ಸಣ್ಣ ಅಲವೆನ್ಸ್ ಅನ್ನು ಸ್ವಲ್ಪ ಇತ್ತು ಅದಕ್ಕೆ ಅಲ್ಲಿ ಸರ್ವಿಸ್ ಮಾಡೋರಿಗೆ. ಬೇರೆ ಏನು ಅಲ್ಲಿ ಇದಿರಲಿಲ್ಲ. ನನ್ನ 3 ವರ್ಷದಲ್ಲಿ ಏನು ಅಂತ ಅವಾರ್ಡ್ ಸಿಗುವಂಥ ಕೆಲಸ ನನ್ನಿಂದ ಆಗಲಿಲ್ಲ, ಮಾಡುವಂಥ ಯಾರಿಗೂ ಕೂಡ ಚಾನ್ಸ್ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಯೂನಿಟ್ ಅದು ಪಿ ಯು ಸಿ ಯೂನಿಟ್ ಅಂತಲೇ ಲೆಕ್ಕ. ಯಾರು ಅಲಹಾಬಾದಲ್ಲಿ ನಾನು ಇದ್ದದ್ದು ಅದು ಪಿ ಯು ಸಿ ಯೂನಿಟ್ ಅಂತಲೇ ಲೆಕ್ಕ. ಯೂಶ್ವಲಿ ಪೋಸ್ಟಿಂಗ್ಗಳು ಈ ಥರ ಆಗ್ತಾ ಇರ್ತವೆ. ಒಂದು ಫೀಲ್ಡ್ ಯೂನಿಟ್, ಒಂದು ಪಿ ಯು ಸಿ ಯೂನಿಟ್, ಆಮೇಲೆ ಪುನಃ ಫೀಲ್ಡ್ ಯೂನಿಟ್, ಆಮೇಲೆ ಒಂದು ಪಿ ಯು ಸಿ ಯೂನಿಟ್. ಹೀಗೆ ಒಂದು 15 ವರ್ಷ ಸರ್ವಿಸ್ ಮಾಡಿದರೆ ಒಂದು 4 ಪೋಸ್ಟಿಂಗ್ ಅಥವಾ 5 ಪೋಸ್ಟಿಂಗ್ ಆಗಿರ್ತದೆ. ಅದೆಲ್ಲ ಈ ಥರ ಇರ್ತದೆ. ಸರ್, ಅಲ್ಲಿಂದ ನೀವು ಬಿಟ್ಟು ಬಂದಾಗ ಯಾವ ರೀತಿ ಇತ್ತು? ಅಲ್ಲಿಂದ ಬಿಟ್ಟು ನಾನು ಬರುವಾಗ ನನ್ನ ತಲೆಯಲ್ಲಿ ತುಂಬ ದೊಡ್ಡ ಆ್ಯಂಬಿಷನ್ ಎಲ್ಲ ಇತ್ತು. ನನ್ನ ಹತ್ರ ಆ್ಯಂಬಿಷನ್ ಅಂತ ಹೇಳಿದ್ರೆ ನನಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕಾಂಪೀಟ್ ಮಾಡಬೇಕು, ಇದಾಗಬೇಕು, ಏನಾದರೂ ಕ್ಲಾಸ್ 1 ಪೋಸ್ಟಿಗೆ ಹೋಗಬೇಕು ಅಂತ ಹೇಳುವಂಥ ಇದಕ್ಕೆ ಪ್ರಿಪರೇಷನ್ ನಾನು ಆಗಲಿಂದಲೇ ಮಾಡ್ತಾ ಇದ್ದೆ. ನನ್ನದು ರುಟೀನ್ ಆಗೇ ಇತ್ತು. ನಾನು ಈವ್ನಿಂಗ್ ಸಾಧಾರಣ ಒಂದು 7 ಗಂಟೆ, ಬೆಳಿಗ್ಗೆ ಆಫೀಸ್ ಆಯಿತು, ಮಧ್ಯಾಹ್ನ ನಂತರ ಸ್ವಲ್ಪ ಗೇಮ್ಸ್, ಆಮೇಲೆ ಪುನಃ ಆಫೀಸು, ಆಮೇಲೆ ಪುನಃ ರಾತ್ರಿ 7 ಗಂಟೆ ಆಗುವಾಗ ಊಟ ಮಾಡಿ ಸೀದಾ ಲೈಬ್ರರಿಲಿ ಹೋದರೆ ನಾನು ಇದನ್ನೇ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಒಂದು ನಾನು ಆರ್ಮಿಯಲ್ಲಿ ಏನಾದರೂ ಕಮಿಷನ್ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಅದರಲ್ಲಿದ್ದೆ. ಮತ್ತು ಎರಡನೇದು ನಮಗೆ ಬಂದರೆ ಇಂಥದಕ್ಕೆ ಪ್ರಿಪೇರ್ ಆಗಬೇಕಂತ ಹೇಳುವಂಥ ಪ್ರಿಪರೇಷನಲ್ಲಿ ನಾನು ಆಗದಿಂದಲೇ ಇದ್ದೆ. ಹಾಗಾಗಿ ಹಾಗೆ ನಾನು ಊರಿಗೆ ಬಂದ ಮೇಲೆ ನನಗೆ 83ನೇ ಇಸವಿಯಲ್ಲಿ ಬಂದದ್ದು. ನಾನು 83 ಆಗಸ್ಟಲ್ಲಿ ಬಂದದ್ದು. ಆಗಸ್ಟಿಂದ ಹಿಡಿದು ಮಾರ್ಚಲ್ಲಿ ನಾನು ಮಸ್ಕದ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಲ್ಲಿಗೆ ನನಗೆ ಇದಾಯಿತು, ಅಪಾಯಿಂಟ್ಮೆಂಟ್ ಆಯಿತು. ಸೊ ಅಷ್ಟು ಇದರಲ್ಲಿ ಒಂದು 6-7 ತಿಂಗಳಲ್ಲಿ ಒಂದು 6-7 ಕೆಲಸ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಅಂದರೆ ನಾನು ಎಲ್ಲ ಇದರಲ್ಲಿ ನಾನು ಕ್ವಾಲಿಫೈ ಆಗ್ತಾ ಇದ್ದೆ. ಹೌದಂದರೆ ನಾನು ಆಲ್ವೇಸ್ ಕರೆಂಟ್ ಅಫೇರ್ಸ್ ಇದರಲ್ಲೆಲ್ಲ, ಜನರಲ್ ನಾಲೆಜ್ ಇದರಲ್ಲೆಲ್ಲ ನಾನು ಎಲ್ಲ ಅಪ್ಡೇಟ್ ಆಗಿರ್ತಾ ಇದ್ದೆ ಇದರಲ್ಲಿ. ಸೊ ಅದರೊಟ್ಟಿಗೆ ಇದು ರಿಕ್ರೂಟ್ಮೆಂಟು, ಇದರದ್ದು ಮಸ್ಕತ್ತಿಂದ ರಿಕ್ರೂಟ್ಮೆಂಟ್ ಇದು ಬಂದಾಗ ಆ್ಯಕ್ಚುಲಿ ಅದು ಬಾಂಬೆಯ ನ್ಯೂಸ್ ಪೇಪರ್ಗಳಲ್ಲಿ ಮಾತ್ರ ಅದು ಬರುವುದು. ಅದು ನನ್ನ ತಮ್ಮನಿಗೆ ಏನು ನೋಡಿದ, ಇಂಡಿಯನ್ ಆರ್ಮಿ ಕ್ಲರ್ಕ್ಸ್ ಇವರಿಗೆ ಇದು ವೇಕೆನ್ಸೀಸ್ ಇದೆ ಒಮಾನಲ್ಲಿ. ಅವನು ಅದು ನೋಡಿದ, ನನಗೆ ಫೋನ್ ಮಾಡಿದೆ. ಆ ಟೈಮಲ್ಲಿ ಆಗೋ ನಮ್ಮ ಮನೆಯಲ್ಲಿ ಫೋನ್ ಇತ್ತು. ಹೇಳಿದೆ, ಈಗ ಒಂದು ಪೇಪರಲ್ಲಿ ಆಡಿದೆ, ನಿನಗೆ ಇಂಟ್ರೆಸ್ಟ್ ಉಂಟಾ ಅಂತ. ಎಂಥದ್ದು ಬರುತ್ತೆ ಅಂತ ಓದಿ ಹೇಳುವಾಗ ಮಾಡುವ, ನಾನು ಅಪ್ಲೈ ಮಾಡ್ತೇನೆ ಅಂತ ಹೇಳಿದೆ. ಸೀದಾ ಹೊರಟೆ. ಅಂದರೆ ಫಾರಿನ್ಗೆ ಹೋಗುವಂಥದ್ದು ಅಷ್ಟರವರೆಗೆ ನನ್ನ ಪಾಸ್ಪೋರ್ಟ್ ಕೂಡ ಮಾಡಿಸಲಿಲ್ಲ. ನನಗೇನು ಫಾರಿನ್ಗೆ ಹೋಗುವಂಥ ಐಡಿಯಾನೇ ಇರಲಿಲ್ಲ. ಇದು ನೋಡಿದ ಮೇಲೆ ಆಮೇಲೆ ಸೀದಾ ಬಾಂಬೆಗೆ ಹೋದೆ. ಅಪ್ಲಿಕೇಶನ್ ಕೊಟ್ಟು ಹೇಳ್ತಾರೆ, ಓಕೆ, ಈಗ ಅದು ಅವ್ರದ್ದು ಏನು ಇಂಟರ್ವ್ಯೂ ಬರ್ತಾರೆ. ಇಂಟರ್ವ್ಯೂ ದಿವಸ ಒಂದು ಬೆಳಿಗ್ಗೆ ರಿಟರ್ನ್ ಟೆಸ್ಟ್ ಇರ್ತದೆ, ಆಫ್ಟರ್ನೂನ್ ಇಂಟರ್ವ್ಯೂ ಇರ್ತದೆ. ಸೊ ಅಂಥೇಳಿ ಅಪ್ಲಿಕೇಶನ್ ತಗೊಂಡ್ರು. ಅಲ್ಲಿಂದ ನಿಮ್ಮದು ಪಾಸ್ಪೋರ್ಟ್ ಅವ್ರು ಕೇಳಿದ್ರು, ಪಾಸ್ಪೋರ್ಟು ಇಲ್ಲ, ಪಾಸ್ಪೋರ್ಟ್ ಕೂಡಲೇ ಮಾಡಿಸಿ, ಒಂದು ತಿಂಗಳಲ್ಲೇ ಪಾಸ್ಪೋರ್ಟ್ ಮಾಡಿಸಿ ಅಂತ. ಮತ್ತು ಅಲ್ಲಿಂದ ಸೀದಾ ಬೆಂಗಳೂರಿಗೆ, ಅಲ್ಲಿಂದಲೇ ಬಾಂಬೆಯಿಂದ ಸೀದಾ ಬೆಂಗಳೂರಿಗೆ ಹೋದೆ. ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅದೇ ಮಾರ್ಚ್ 84 ಅಲ್ಲಿ ಸೆಲೆಕ್ಷನ್ ಎಲ್ಲ ಆಯಿತು. ಅಲ್ಲಿ ಹೋಗಿದ್ದೆ. ಅಲ್ಲಿ ಇದೆ ಸೇಮ್ ನಾನು ಯಾವ ರ್ಯಾಂಕಲ್ಲಿ ಬಿಟ್ಟಿದ್ದೆ ನಾನು ಇಂಡಿಯನ್ ಆರ್ಮಿ, ಅದೇ ರ್ಯಾಂಕಲ್ಲಿ ಅವರು ನನಗೆ ಅಲ್ಲಿ ರಿಕ್ರೂಟ್ ಮಾಡಿದರು. ಮತ್ತು ಒಟ್ಟಿಗೆ 5 ತಿಂಗಳಿಗೂ ಒಂದು ಸಲ ರಜೆ, ಒಳ್ಳೆ ಅಕಾಮಡೇಷನು, ಒಳ್ಳೆ ಫುಡ್ಡು ಎಲ್ಲ ನಮ್ಮದು, ಪೇಮೆಂಟ್ ನಮ್ಮದೇ. ಆದರೆ ಮೆಸ್ಗೆಸ್ ಎಲ್ಲ ಇದೆಲ್ಲ ಇತ್ತು. ಅಲ್ಲಿದ್ದು ಇಂಡಿಯನ್ ಆರ್ಮಿಯಿಂದ ತುಂಬ ಈಸಿ ಲೈಫ್ ಇತ್ತು. ಇಂಡಿಯನ್ ಆರ್ಮಿ ತುಂಬ ಈಸಿ ಲೈಫು. ನಾನು ಅದೇ ಒಂದು ಜಾಗ 1984 ಅಲ್ಲಿ ಹೋದವನು, ಆ ಆಫೀಸ್ ಅದು ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್, ಫಾರ್ಮೇಷನ್ ಹೆಡ್ ಕ್ವಾರ್ಟರ್ಸ್ ಅಂತಲೇ ಹೇಳ್ತಾರೆ. ಸೊ ಅದರಲ್ಲಿ ನಂದು ಫಸ್ಟಿಗೆ ನನಗೆ ಅಲ್ಲಿಗೆ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ಬಿಡುವವರೆಗೆ 30 ವರ್ಷ ಸೇಮ್ ಆಫೀಸಲ್ಲಿ, ಆದರೆ ಬೇರೆ ಬೇರೆ ಪೊಸಿಷನ್ಸ್ ಚೇಂಜ್ ಆಗ್ತಾ ಹೋಯಿತು. ನನಗೆ ಪ್ರಮೋಷನ್ ಸಾಧಾರಣ ಒಂದು 2-3 ವರ್ಷಕ್ಕೆ ಒಂದು ಪ್ರಮೋಷನ್ ಆಗ್ತಾಯಿತ್ತು.
ನಾನು ರಿಟೈರ್ ಆಗೋ ಟೈಮಲ್ಲಿ ನಾನು ವಾರಂಟ್ ಆಫೀಸರ್ 1 ಅಂತ ಹೇಳಿದೆ ಆಗಿದ್ದೆ. ಸೊ ವಾರಂಟ್ ಆಫೀಸರ್ 1 ಅಂತ ಹೇಳಿದ್ರೆ ಸುಬೇದಾರ್ ಮೇಜರ್ ಇದು. ಆದರೆ ಸುಬೇದಾರ್ ಮೇಜರ್ ಅಂತ ಹೇಳುವಂಥದ್ದು ಇಲ್ಲ ಇಂಡಿಯನ್ ಆರ್ಮಿಯಲ್ಲಿ ವೆರಿ ಗ್ಲಾಮರಸ್ ಪೋಸ್ಟ್, ವೆರಿ ಗ್ಲಾಮರಸ್ ಪೊಸಿಷನ್. ಯಾಕೆಂತ ಹೇಳಿದ್ರೆ ಆ ಇದಕ್ಕೆ ಒಂದು ಗ್ಲಾಮರೇ ಬೇರೆ ಉಂಟು ಇಲ್ಲಿ. ಅಲ್ಲ, ಅದಕ್ಕಿಂತ ಮೊದಲು ಬೇರೆ JCOSಗಳಿಗೆಲ್ಲ ಸೆಲ್ಯೂಟ್ ಹೊಡಿತಾರೆ ಎಲ್ಲರೂ ಅಂತ, ಅವ್ರಿಗೆ ದೇ ಆರ್ ಎಂಟೈಟಲ್ ಫಾರ್ ದಿ ಸೆಲ್ಯೂಟ್ಸ್. ಸೊ ಆ ಥರ ಅಲ್ಲಿ ಇಲ್ಲ. ಅಲ್ಲಿ ಈಗ ಇದು ಈವನ್ ನಾನು ವಾರಂಟ್ ಆಫೀಸರ್ ಆಗಿದ್ದರೂ ಕೂಡ ನಮ್ಮನ್ನು ಸೀನಿಯರ್ NCOs ಅಂತ ಆ ಒಂದು ಲೆವೆಲ್ ಮಾತ್ರ ಇದು ಹೇಳಿದ್ರೆ ಸೆಲ್ಯೂಟ್ ಏನಿಲ್ಲ ಅಲ್ಲಿ. ನಾವು ಬ್ಯಾಜ್ ಎಲ್ಲ ಗೊತ್ತಾಗ್ತದೆ ಯಾರು ಏನು ಅಂತ ಹೇಳಂಥದ್ದು ಎಲ್ಲ ಅವರಿಗೆಲ್ಲ ಗೊತ್ತಾಗ್ತದೆ. ಆದರೆ ಈ ಸೆಲ್ಯೂಟ್ ಹೊಡೆಯುವಂಥ ಇದು ಮಾತ್ರ ಅದು ಖಾಲಿ ಆಫೀಸರ್ಸ್ಗೆ ಮಾತ್ರ, ಕಮಿಷನ್ಡ್ ಆಫೀಸರ್ಸ್ಗೆ ಮಾತ್ರ. ಮತ್ತೆ ಅದೇ ಅಲ್ಲಿದು ಆಫೀಸು ಎಲ್ಲ ಈಸಿ ಲೈಫ್ ಅಂತ ನಾನು ಹೇಳಿದೆಲ್ಲ. ಈಸಿ ಲೈಫ್ ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಏರ್ ಕಂಡೀಷನ್ಡ್ ಆಫೀಸು, ಒಳ್ಳೆ ಫರ್ನಿಚರ್ಸು, ಒಳ್ಳೆ ಇದೆಲ್ಲ ಸ್ಪೇಷಿಯಸ್. ನಮ್ಮ ಇಂಡಿಯಾದ ಇದರಲ್ಲಿ ಇರುವಷ್ಟು ಕಂಜೆಷನ್ನು ಅದು ಎಲ್ಲ ಶಾರ್ಟೇಜ್ ಏನಿಲ್ಲ. ಅಲ್ಲಿ ಬೇಕಾದಷ್ಟು ಬಜೆಟು ಫಂಡ್ ಎಲ್ಲ ಇರ್ತದೆ. ಸೊ ಒಳ್ಳೆ ಇದರಲ್ಲಿ 30 ವರ್ಷದ ಆಫೀಸು ಬಹಳ ಚೆನ್ನಾಗಿ ಸರ್. ಇಂಡಿಯನ್ ಆರ್ಮಿ ಮತ್ತೆ ಈಗ ನೀವು ಹೇಳಿದ್ರಲ್ಲ ಸರ್ ಫಾರಿನಲ್ಲಿ ನೀವು ವರ್ಕ್ ಮಾಡಿದ್ರಿ ಅಂತ, ಅಲ್ಲಿ ನಡೆದಂತೆ ಯಾವುದಾದ್ರೂ ಒಂದು ಸವಿ ನೆನಪು ಅಥವಾ ಏನಾದರೂ ನಿಮಗೆ ದುಃಖ ಆದಂತೆ ಯಾವುದಾದ್ರೂ ಒಂದು ಘಟನೆ? ಆ್ಯಕ್ಚುಲಿ ದುಃಖದ ಅಂಥದ್ದು ಎಂಥದ್ದು ಇಲ್ಲ. ಆದರೆ ಸಿಹಿ ನೆನಪು ಅಂತ ಹೇಳಿದ್ರೆ ನನಗೆ ಈಗ ಅಲ್ಲಿಯ ಆರ್ಮಿಯ ಇದರದ್ದು ಅವರ ಆ್ಯಟಿಟ್ಯೂಡು ಬಹಳ ಒಳ್ಳೆಯದು. ಅಂದರೆ ನಮ್ಮ ಇಲ್ಲಿ ಒಂದು ಸಿವಿಲಿಯನ್ ಎನ್ವೈರನ್ಮೆಂಟಲ್ಲಿ ಕೂಡ ಅಷ್ಟು ಒಂದು ಒಳ್ಳೆ ಇದು ಇರೋದಿಲ್ಲ. ಎಷ್ಟು ಒಳ್ಳೆ ಸಿಸ್ಟಮ್ ಅಂತ ಹೇಳಿದ್ರೆ, ಈಗ ನನಗೆ ಮತ್ತು ನಿಮಗೆ ಜಗಳ ಆಯ್ತು ಇವತ್ತು, ನಾಳೆ ನಾವು ಮಾತಾಡ್ತೇವಾ? ಇಲ್ಲ ಅಲ್ಲ. ಹೌದು, ಇಲ್ಲಿ ಹಾಗೆ. ಹೌದು, ಅಲ್ಲಿ ಜಗಳ ಆಗಲಿ. ಈಗ ಇಷ್ಟು ದೊಡ್ಡ ಒಂದು ರೂಮಲ್ಲಿ ಈಗ ಒಂದು 5-6 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಯಾರ ಥರ ಇವತ್ತು ನಮಗೆ ಜಗಳ ಆಯಿತು, ನಾಳೆ ಬೆಳಿಗ್ಗೆ ಬಂದು ಅವ್ರು ಯಾರು ಮೊದಲು ಬಂದು ಕೂತಿದ್ದಾರೆ ಅವನ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಮಾಡಬೇಕು, ಅವನಿಗೆ ವಿಶ್ ಮಾಡಬೇಕು. ಬೆಳಿಗ್ಗೆ ಅವನು ಎದ್ದು ನಿಂತು ನಿಮ್ಮನ್ನು ಕೂತಲ್ಲಿಂದಲ್ಲ ಎದ್ದು ನಿಂತು ಅವನು ನಿಮಗೆ ವಾಪಸ್ ಗ್ರೀಟ್ ಮಾಡಬೇಕು. ಈ ಥರದ ಸಿಸ್ಟಮ್. ಹಾಗಾಗಿ ಜಗಳ ಆಯಿತು, ನಾಳೆ ಮಾತು ನಿಂತೋಯ್ತು, ಇದಾಗುವಂತ ಇದಿಲ್ಲ. ಅದು ಅಲ್ಲಿ ಮಾತ್ರ ಅಂತಲ್ಲ, ಈಗ ಯಾರ ಮನೆಗೆ ಬೇಕಾದರೂ ಹೋಗಿ. ಅಲ್ಲಿ ಎಲ್ಲ ಮನೆಯಲ್ಲಿ ಕೂಡ 4-5 ಜನ ಇದ್ದೇ ಇರ್ತಾರೆ. ನಮ್ಮಲ್ಲಿ ಒಬ್ಬರಿಬ್ಬರು ಅಲ್ಲ. ಅವರು ಎಲ್ಲರೂ ಕೂಡ ಮನೆಗೆ ಬರಲಿ, ಯಾವುದೇ ದೊಡ್ಡ ಆಫೀಸ್ಗೆ ಹೋಗಲಿ, ಎಷ್ಟೇ ದೊಡ್ಡ ಆಫೀಸಿಗೆ ಹೋಗಲಿ, ಎಷ್ಟೇ ದೊಡ್ಡವನೇ ಆಫೀಸ್ ಆಗಲಿ, ಅವನ ಆಫೀಸ್ಗೆ ನಾವು ಹೋದ ಕೂಡಲೇ ಅವನು ನಮ್ಮನ್ನು ಎದ್ದು ನಿಂತು ಗ್ರೀಟ್ ಮಾಡ್ತಾನೆ. ಹೇಗಿದ್ದಿ, ಏನಿದ್ದಿ, ಫ್ಯಾಮಿಲಿ ಹೇಗುಂಟು, ಇದೆಲ್ಲ ಕತೆ ಕೇಳಿದ ಮೇಲೆ ಕೂತ್ಕೊ ಅಂತ ಹೇಳ್ತಾರೆ. ಇಲ್ಲ ಸರ್ ನೀವು ಕೂತ್ಕೊಳ್ಳಿ, ನೀವು ದೊಡ್ಡ ಮನುಷ್ಯರು, ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೀನು ಕೂತ್ಕೊ. ಅತಿಥಿಯನ್ನು ಮೊದಲು ಸತ್ಕಾರ ಮಾಡ್ತಾರೆ. ಅವನು ಕೂತ ಮೇಲೆ ಅವನು ಕೂತ್ಕೊಳ್ಳೋದು. ಹೌದು. ನನಗೆ ಹೇಗೆ ಅಂತ ಹೇಳಿದ್ರೆ, ನಾನೊಂದು ಕಳೆದ ಸಾಧಾರಣ ಲಾಸ್ಟ್ ಒಂದು 10-12 ಇಯರ್ಸ್ ಅಷ್ಟು ನಾನು ನಮ್ಮ ಬ್ರಿಗೇಡ್ ಕಮಾಂಡರ್ ಒಟ್ಟಿಗೆ ಡೈರೆಕ್ಟ್ ಕನೆಕ್ಷನ್. ನನಗೆ ಡೈರೆಕ್ಟ್ ಅಂದರೆ ಏನೇ ಇದಿದ್ದರೂ ಕೂಡ ಯೂಶ್ವಲಿ ನಾನು ಸ್ವಲ್ಪ ಅಡ್ವೈಸರಿ ಇದರಲ್ಲಿ ಇದ್ದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ನಾನು ನೋಡ್ತಾ ಇದ್ದೆ. ಅಂದರೆ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದೆ ಅಂತ ಹೇಳುವಂಥದ್ದು ಅವರಿಗೆಲ್ಲ ಗೊತ್ತು. ನಾನು 3 ವರ್ಷ ಒಂದೇ ಜಾಗದಲ್ಲಿದ್ದೇನಲ್ಲ, ಅವರೆಲ್ಲ ಸಣ್ಣ ಪೊಸಿಷನಲ್ಲಿ ಇರುವಾಗಲೇ ನಾನು ಇಲ್ಲಿ ಇದರಲ್ಲಿ ಇದ್ದೆ. ಸೊ ಅವರಿಗೆಲ್ಲ ಪ್ರಮೋಷನ್ ಆಗ್ತಾ ಹೋಯಿತು, ನಾವು ಸ್ವಲ್ಪ ಸಣ್ಣ ರೀತಿಯಲ್ಲಿ ಪ್ರಮೋಷನ್ ಆಗ್ತಾ ಹೋಗೋದಲ್ಲ. ಹಾಗೆ ಅವರಿಗೆ ಮೊದಲಿಂದ ಗೊತ್ತು. ನನ್ನನ್ನು ಕರೆಯೋದು ಕೂಡ ಅವರು ಉಸ್ತಾದ್ ರಮೇಶ್ ಅಂತ. ನಾನು ಹೀಗೆ ರಮೇಶ್ ಅಂತ ಎಷ್ಟು ದೊಡ್ಡವರಾದರೂ ಕೂಡ ನಾನು ಉಸ್ತಾದ್ ರಮೇಶ್ ಅಂತ. ಅದೇ ಒಂದು ಫೋನಲ್ಲಿ ಮಾತಾಡ್ತಾರೆ, ಫೋನಲ್ಲಿ ಇಂಟರ್ಕಾಮಲ್ಲಿ ಇರ್ತದೆ, ಅಲ್ಲಿ ಇಂಟರ್ಕಾಮಲ್ಲಿ ಮಾತಾಡ್ತಾರೆ, ಮತ್ತು ಇಂಟರ್ಕಾಮಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಕನ್ವಿನ್ಸ್ ಮಾಡಲಿಕ್ಕೆ ಇದಾಗ್ತದೆ. ಸರ್ ನಾನು ಬರ್ತೇನೆ ಅಂತೇಳಿ ಅಲ್ಲಿಗೆ ಆಫೀಸ್ಗೆ ಹೋದರೆ ನಾನು ಹೇಳಿದ ಹಾಗೆ ಎದ್ದು ನಿಂತು ಮಾತಾಡಿ. ನನ್ನ ಫ್ಯಾಮಿಲಿ ಕೂಡ ಅಲ್ಲಿ ಇತ್ತು. ನಾನು ಫ್ಯಾಮಿಲಿ ಕೂಡ ಒಂದು 23 ವರ್ಷ ಅಲ್ಲೇ ಇದ್ದರು. 1992 ನಂತರ ನಾನು 2016 ಬರುವವರೆಗೆ ಅಲ್ಲೇ ಇದ್ದರು ಅವರು. ಫ್ಯಾಮಿಲಿ ಅಂದರೆ ನನ್ನ ಹೆಂಡತಿ ಇದ್ದರು, ಮಗಳು ಇಲ್ಲಿ ಊರಲ್ಲಿ ಕಲಿತಾ ಇದ್ಲು, ಸಣ್ಣದಿರುವಾಗ ಇದ್ಲು. ಅಂದರೆ ಆ ಥರದ್ದು ಆ ಒಂದು ಸಿಸ್ಟಮ್ ಅವ್ರದ್ದು. ದೊಡ್ಡವರಿಗೆ ಚಿಕ್ಕವರು ರೆಸ್ಪೆಕ್ಟ್ ಮಾಡುವಂಥದ್ದು, ದೊಡ್ಡವರು ಚಿಕ್ಕವರಿಗೂ ಕೂಡ ರೆಸ್ಪೆಕ್ಟ್ ಮಾಡುವಂಥದ್ದು.
ಇದು ನಮಗೆ ನಮ್ಮ ಎಲ್ಲರೂ ಸಮಾನರು ಅಂತ, ಎಲ್ಲರೂ ಸಮಾನರು. ಅವರಿಗೆ ಏನು ನಿನ್ನೆದ ಬಗ್ಗೆ ಅವರು ತಲೆ ಕೆಡಿಸೋದಿಲ್ಲ. ನಿನ್ನೆ ಇವನು ನನಗೆ ಬೈದಿದ್ದಾನೆ, ನಿನ್ನೆ ನನಗೆ ಇದಾಗಿದೆ, ಜಗಳ ಆಗಿದೆ ಇವನು ಅಂತ ಹೇಳುವಂಥದ್ದು ಇದು ಮಾಡೋದಿಲ್ಲ. ನೆಕ್ಸ್ಟ್ ದಿವಸ ಸ್ಟಾರ್ಟ್ ವಿತ್ ನ್ಯೂ ಡೇ. ಹೌದು, ಅದೊಂದು ಬಹಳ ಒಳ್ಳೆ ಸಿಸ್ಟಮ್ ಅವ್ರದ್ದು. ಸರ್, ನೀವು ಅಲ್ಲಿ ಆರ್ಮಿಯಿಂದ ಬಂದ ಮೇಲೆ ಸಮಾಜದಲ್ಲಿ ನಿಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ ಸರ್? ಯಾವ ರೀತಿ ಸಮಾಜದಲ್ಲಿ? ನಾನು ಕೆಲವರಿಗೆ ಹೆಚ್ಚಿನವರಿಗೆ ನಾನು ಇಲ್ಲಿ ಆರ್ಮಿಯಲ್ಲಿ ನಾನು ಎಲ್ಲಿ ಇದ್ದೆ ಅಂತ ಹೇಳುವಂಥದ್ದು ಅದು ಮರ್ತೋಗಿದೆ. ಇಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ನಾನು ಇದ್ದೆ ನಾನು ಮೊದಲು ಅಂತ ಹೇಳುವಂಥದ್ದು ಮರ್ತೋಗಿದೆ. ಕೆಲವರಿಗೆ ಮಾತ್ರ ಗೊತ್ತಿದೆ. ನಾನು ಇವನು ಫಾರಿನಲ್ಲಿದ್ದೇನೆ ಅಂತೇಳಿ, ಇವನು ಫಾರಿನಲ್ಲಿದ್ದಾನೆ ಅಂತೇಳಿ ಅಷ್ಟೇ ಅವರಿಗೆ ಗೊತ್ತಿದೆ. ಅಲ್ಲಿ ಕೂಡ ನಾನು ಆರ್ಮಿಯಲ್ಲಿದ್ದೇನೆ ಅಂತ ಹೇಳುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲ. ಅದೆಲ್ಲ ನಾನು ಎಲ್ಲಾದರೂ ನಾನು ಹೇಳಿದರೆ ಮಾತ್ರ ಗೊತ್ತು, ಇಲ್ದಿದ್ರೆ ಇವರು ಫಾರಿನಲ್ಲಿ ಇದ್ದಾರೆ ಅಂತ ಹೇಳುವಂಥ, ದುಬೈಯಲ್ಲಿ ಅಂತ ಹೇಳುವಂಥದ್ದು ಇದಿತ್ತು. ಸೊ ಆದರೆ ಸ್ಲೋಲಿ ಇಲ್ಲಿ ನಾನು ಬಂದ ಮೇಲೆ ಕೆಲವು ಜನ ಕರೆದು ಸನ್ಮಾನ ಮಾಡಿದರು. ಅಂದರೆ ನಾನು ಎಕ್ಸ್ ಆರ್ಮಿ ಅಂತ ಗೊತ್ತಿದ್ದವರು ಎಲ್ಲ ಸನ್ಮಾನ ಎಲ್ಲ ಮಾಡಿದರು. ಇದೆಲ್ಲ ಹೌದಾ ಅವರು ಆರ್ಮಿಯಲ್ಲಿದ್ದರು ಅಂತ ಹೇಳುವಂಥದ್ದು ಈಗ ಎಲ್ರಿಗೂ ಗೊತ್ತಾಗಿದೆ. ತುಂಬ ಜನ ಆರ್ಮಿ ಅವರಿಗೆ ತುಂಬ ಗೌರವ ಕೊಡ್ತಾರೆ. ಅವರು ಏನೋ ಅವ್ರ ಮನಸ್ಸಿನಲ್ಲಿ ಅವರ ಬಗ್ಗೆ ತುಂಬ ಗೌರವ ಉಂಟು. ಅದೊಂದು ತುಂಬ ಖುಷಿ ವಿಚಾರ. ಈ ಆರ್ಮಿಗೆ ಸೇರಿದ್ದು ನೀವು ಸೇವೆಯನ್ನು ಮಾಡಿದ್ದು ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ತಿರುವನ್ನು ಕೊಟ್ಟಿತ್ತು ಸರ್? ಅಂದ್ರೆ ನೀವು ಇಲ್ಲ ನಾನು ಆರ್ಮಿಗೆ ಸೇರಿದ್ದು ಒಳ್ಳೇದಾಯ್ತು ಆ ಥರ ಏನಾದರೂ ಥಿಂಕ್ ಯಾವತ್ತು? ಆರ್ಮಿಗೆ ಸೇರಿದ್ದು 100% ಒಳ್ಳೇದಾಯ್ತು. ಆರ್ಮಿಗೆ ಸೇರಿದ್ರಿಂದಾಗಿ ನಾನು ಮೊದಲೇ ಹೇಳಿದೆ, ಮನೆಯವರಿಗೆ ಹೆಲ್ಪ್ ಆಯಿತು. ಅವರಿಗೆಲ್ಲ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಅದೆಲ್ಲ ಬಂತು. ಅದರೊಟ್ಟಿಗೆ ನೀವು ಒಮ್ಮೆ ಹೇಳಿದ್ರಿ, ನೀವು ಸ್ವಲ್ಪ ಆರ್ಮಿಯವರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಲ್ವಾ ಅಂತ ಹೇಳೋದು. ಆ ಸ್ಟ್ರಿಕ್ಟ್ ಇದ್ದದ್ದು ನನ್ನ ತಮ್ಮಂದಿರಿಗೆ, ನಮ್ಮ ಸಿಸ್ಟರ್ಗಳಿಗೆ, ಅವರಿಗೆ ಒಂದು ಥರದ ಒಂದು ಒಬೇಯಿಂಗ್, ಇದು ಅವರು ಅಣ್ಣ ಎಲ್ಲಾದರೂ ಬೈತಾನೋ, ಅಣ್ಣನಿಗೆ ಬೇಜಾರಾಗ್ತದ ಅಂತ ಹೇಳುವಂಥದ್ದು. ಅದರಿಂದಾಗಿ ಅವರು ಒಳ್ಳೊಳ್ಳೆ ಪೊಸಿಷನ್ಗೆ ಹೋದರು. ನನ್ನ ತಮ್ಮ ಇಮಿಡಿಯೇಟ್ ನೆಕ್ಸ್ಟ್ ಅವನು ಕೂಡ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದ. ಬಿಸ್ನೆಸ್ ಮಾಡಿ ಈಗ ಪುನಃ ಅಗ್ರಿಕಲ್ಚರಲ್ಲಿದ್ದಾನೆ. ಅವನು ಕೂಡ ಭಾಳ ಒಳ್ಳೆ ಮನುಷ್ಯ. ಅದರ ಸೆಕೆಂಡ್ ತಮ್ಮ ಅವನು BSc MA B.Ed ಮಾಡಿ ಅವನು ಇದರಲ್ಲಿ ಜೂನಿಯರ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದ. ಆಮೇಲೆ ತುಳು ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆಗಿ ಈಗ ರಿಟೈರ್ ಆಗಿದ್ದಾನೆ. ನನ್ನ ಸಿಸ್ಟರ್ ಒಬ್ಬಳು ಫಿಲೋಮಿನಾ ಕಾಲೇಜಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಅವಳು ಲೆಕ್ಚರರ್ ಆಗಿ ಇದ್ಲು. ಮತ್ತೊಂದು ಸಿಸ್ಟರು, ಶಿ ಈಸ್ ಅನ್ ಇಂಜಿನಿಯರ್, ಶಿ ಈಸ್ ಎ ಸೀನಿಯರ್ ಆಡಿಟರ್ ಇನ್ ಒನ್ ಆಫ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ, ಇದು ಒಂದು ಭಾಗದ್ದು ಫ್ಯಾಮಿಲಿಗೆ ಇದು ಆಯಿತು ಅಂತ ಇಟ್ಕೊಂಡ್ರೆ. ನನಗೆ ಪರ್ಸನಲ್ ಆಗಿ ನಾನು ಹೇಳೋದಿದ್ರೆ, ನನ್ನ ಇದೇ ಇಂಡಿಯನ್ ಆರ್ಮಿಯ ಎಕ್ಸ್ಪೀರಿಯನ್ಸಿಂದಾಗಿ ನನಗೆ ಫಾರಿನಲ್ಲಿ ನನಗೆ ಚಾನ್ಸ್ ಸಿಕ್ಕಿತ್ತು. ಹೌದು, ಫಾರಿನಲ್ಲಿ ನಾನು 30 ವರ್ಷ ನಾನು ಕೆಲಸ ಮಾಡ್ತೇನೆ. ನಾನು 2003ಇಂದ 2014ವರೆಗೆ ನಾನು ಆರ್ಮಿಯಲ್ಲಿದ್ದದ್ದು. 2014ವರೆಗೆ ಐ ವಾಸ್ ದ ಲಾಸ್ಟ್ ಒನ್ ಸಿಂಗಲ್ ಮ್ಯಾನ್ ಎಕ್ಸ್ಪಾಟ್ರಿಯೇಟ್. ನಮ್ಮಲ್ಲಿ ಪಾಕಿಸ್ತಾನೀಸ್ ಇದ್ದರು, ಶ್ರೀಲಂಕನ್ಸ್ ಇದ್ದರು, ಬಾಂಗ್ಲಾದೇಶೀಸ್ ಇದ್ದರು, ಜೋರ್ಡಾನಿಯನ್ಸ್ ಇದ್ದರು, ಈಜಿಪ್ಷಿಯನ್ಸ್ ಇದ್ದರು, ಯುರೋಪಿಯನ್ಸ್ ಇದ್ದರು. ಆದರೆ 2003 ನಂತರ 11 years ನಾನೊಬ್ಬನೇ ಉಳಿದದ್ದು. ಇಂಡಿಯಾದವನಲ್ಲ, ಯಾರನ್ನೇ ಫಾರಿನ್ನವರ ಬಗ್ಗೆ ನಾನೊಬ್ಬನೇ. ನಮ್ಮ ಸಾಧಾರಣ ಒಂದು 6,000 ಜನ ನಮ್ಮ ಬ್ರಿಗೇಡಲ್ಲಿ ಕುಕ್ಗಳನ್ನು ಬಿಟ್ಟರೆ, ಕುಕ್ಗಳು ನಮ್ಮ ಇದರಲ್ಲಿ ತುಂಬ ಕುಕ್ಗಳು ಇರ್ತಾಯಿದ್ರು, ಇಂಡಿಯನ್ಸು, ಪಾಕಿಸ್ತಾನಿ ಇವರೆಲ್ಲ ಕುಕ್ಗಳನ್ನು ಬಿಟ್ಟರೆ, ಅಥವಾ ಬೇರೆ ಇದು ಬಾರ್ಮೆನ್ಗಳು ಇದರಲ್ಲಿ ಈ ಸರ್ವಿಸ್ ಅಂತ ನಮ್ಮ ಹಾಸ್ಪಿಟಾಲಿಟಿ ಇದರಲ್ಲಿ ಮೆಸ್ಗಳಲ್ಲೆಲ್ಲ ಸ್ಟಾಫ್ ಎಲ್ಲ ಇರುವ ಅವರನ್ನು ಬಿಟ್ಟರೆ, ಅಡ್ಮಿನಿಸ್ಟ್ರೇಷನ್ ಅದರ ಆ ಲೆವೆಲಲ್ಲಿ ನನ್ನೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಉಳಿಲಿಲ್ಲ. ಅಂದರೆ 11 ವರ್ಷ ನನಗೆ ನನ್ನ ಇಂಡಿಯನ್ ಆರ್ಮಿಯ ನನ್ನ ಒಂದು ಆ ಟ್ರೈನಿಂಗ್ ಪ್ರೊಫಿಷಿಯನ್ಸಿ, ನನ್ನ ಸಿನ್ಸಿಯರಿಟಿ, ನನ್ನ ಹಾರ್ಡ್ ವರ್ಕ್, ಇದರದ್ದು ನನಗೆ ಆ ಬೋನಸ್ ನನಗೆ ಸಿಕ್ಕಿದ್ದು. 2003ರಲ್ಲಿ 2 ಜನ ಬೇರೆ ಇದ್ದರು, ಒಬ್ಬ ಶ್ರೀಲಂಕನ್ ಇದ್ದ, ಒಬ್ಬ ಪಾಕಿಸ್ತಾನ ಇದ್ದ. ಅವರನ್ನು ಕೂಡ ಬಿಟ್ಟರು. ಹೇಗೆ ಸರ್ ಅವರ ಜೊತೆ ಹೇಗಿತ್ತು ವರ್ಕ್ ಮಾಡೋದೆಲ್ಲ? ಅದೇ ನನಗೆ ಈಗಲೂ ಕೂಡ ವಾರದಲ್ಲಿ ಒಂದಾದರೂ ಫೋನ್ ನಮ್ಮದು ಅಲ್ಲಿಂದ ಮಸ್ಕತ್ತಿಂದ ಬರ್ತದೆ ನನಗೆ. ನನ್ನ ಇವರು ಯಾರು ರಮೇಶ್ ಅಂತ, ಜಸ್ಟ್ ರಮೇಶ್ ಅಂತ ಯಾರು ಕರೆಯೋದಿಲ್ಲ, ಅಖ್ ರಮೇಶ್ ಅಂತ ಹೇಳಿದ್ರೆ ಬ್ರದರ್ ರಮೇಶ್. ಅಲ್ಲಿ ಇರುವಾಗಲೂ ಅದೇ, ಯು ಆರ್ ಅವರ್ ಬ್ರದರ್, ಯು ಆರ್ ಅವರ್ ಗೆಸ್ಟ್,
ಅಂತ ಹೇಳುವಂಥ ಆ ಥರದ್ದು ಒಂದು ಇದು ಸೆಕ್ಯುಲರ್. ನಾನು ಇಲ್ಲಿ ನಮ್ಮ ಈ ಸೆಕ್ಯುಲರ್ ವರ್ಡ್ ಇಲ್ಲಿ ಭಾಳ ಇಂಡಿಯಾದಲ್ಲಿ ತಿರುಗಾಡ್ತದೆ, ಸೆಕ್ಯುಲರ್ ಅಂತ. ಇಂಡಿಯಾದ ಸೆಕ್ಯುಲರ್ ಅಂತ ಹೇಳುವಂಥದ್ದು ಝೀರೋ. ಅವರು ಸೆಕ್ಯುಲರ್, ಅವರು ಅಷ್ಟು ಸೆಕ್ಯುಲರ್ ಅವರು. ನಾನು ಹಿಂದೂ ಅಂತ ಅವ್ರಿಗೆ ಗೊತ್ತುಂಟು, ನಾನು ಹಿಂದೂ ಅಂತ ಹೇಳಿ ಅವರಿಗೆ ಗೊತ್ತುಂಟು. ಯಾವ ಗೊತ್ತುಂಟು ಅಂತ ಹೇಳಿದ್ರೆ 1984 ಇಂದಿರಾ ಗಾಂಧಿದು ಅಸಾಸಿನೇಷನ್ ಆಯ್ತಲ್ಲ. ಇಂದಿರಾ ಗಾಂಧಿ ಅಸಾಸಿನೇಷನ್ ಆಗುವಾಗ ನಾನು ಜಸ್ಟ್ 5 ತಿಂಗಳು ಕಳೆದು ನಾನು ಊರಿಗೆ ಬಂದಿದ್ದೆ. ಊರಲ್ಲಿದ್ದೆ ನಾನು ಆ ಟೈಮ್, ರಜೆಯಲ್ಲಿ 5 ಮಂತ್ಸ್, ಎವ್ರಿ 5 ಮಂತ್ಸ್ 1 ಮಂತ್ ಲೀವ್ ನಮಗೆ ಆ ಟೈಮಲ್ಲಿ. ಸೊ ನಾನು ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದಾಗ ಇಲ್ಲಿ ಇಂದಿರಾ ಗಾಂಧಿ ಅಸಾಸಿನೇಷನ್ ಆಯಿತು. ಇಂದಿರಾ ಗಾಂಧಿ ಅಸಾಸಿನೇಷನ್ ಆದದ್ದನ್ನು ಟಿವಿಯಲ್ಲೆಲ್ಲ, ವರ್ಲ್ಡ್ ವೈಡ್ ಟಿವಿಯಲ್ಲೆಲ್ಲ ನೋಡಿದ್ದಾರೆ. ಆಗ ಎಲ್ಲ ಒಂದೊಂದು ಚಾನಲ್, ಅಲ್ಲಿ ಒಮಾನ್ ಟಿವಿ ಅಂತೇಳಿ ಒಂದು ಚಾನಲ್ ಇತ್ತು. ಆ ಒಮಾನ್ ಒಂದು ಚಾನಲಲ್ಲಿ ಅವರು ನೋಡಿ, ರಮೇಶ್ ಸತ್ತರ ಈಗ ಇದೇ ಮಾಡ್ತಾರ ಅಂದರೆ ಇದು ಮಾಡ್ತಾರಲ್ಲ, ಏನು ನಮ್ಮಲ್ಲಿ ಸುಡ್ತಾರಲ್ಲ, ಈ ಫಿನರಲ್ ನೋಡಿ ಅವರಿಗೆ ಇದಾಗಿ ರಮೇಶ್ ಅಂದರೆ ಅವರಿಗೆ ಸುಡಬಾರ್ದು. ಹೌದು, ಅವರ ರಿಲಿಜನಲ್ಲಿ ಸುಡಬಾರ್ದು. ಅವರಿಗೆ ಈಗ ಸುಡುವಂಥ ಒಂದು ಪದ್ಧತಿ ಉಂಟು ಅಂತೇಳಿ ಗೊತ್ತಾದದ್ದು ಆಗ. ನಾನು ವಾಪಸ್ ಊರಿಂದ ಬಂದ ಕೂಡಲೇ ಒಂದು 2-3 ಜನ ಬಂದು ನನ್ನ ಟೇಬಲ್ ಹತ್ರ ನಿಂತರು. ರಮೇಶ್ ಏನು ಅದು ಇದು ಅಂತ, ಅದಂದ್ರೆ ಯೂಶ್ವಲಿ ಅದೊಂದು ಅವ್ರಿಗೆ ಮಾತಾಡುವಂಥ ಕ್ರಮ ಅವ್ರದ್ದು. ರಜೆಯಿಂದ ಬಂದದ್ದೇನೆ ನಾನು ಹಾಗೆ ಹೋಗುವಾಗ ಎಲ್ಲ ಸ್ವೀಟ್ಸ್ ಎಲ್ಲ ಕೊಂಡು ಹೋಗ್ತೇನೆ ನಾನು ಯಾವಾಗಲೂ. ಅದು ಪ್ರತಿ ಸರ್ತಿ ಬಂದರೂ ವಾಪಸ್ ಹೋಗುವಾಗ ಸ್ವೀಟ್ಸ್ ಎಲ್ಲ ಕೊಂಡು ಹೋಗ್ತೇನೆ. ಸ್ವೀಟ್ಸ್ ಎಲ್ಲ ಆಯ್ತು. ರಮೇಶ್ ಅದು ಇಂದಿರಾ ಗಾಂಧಿದು ಕತೆ ಕೇಳಿದರು. ಆಮೇಲೆ ನೀನು ಸತ್ರು ಕೂಡ ಹಾಗೆ ಮಾಡ್ತಾರೆ, ನಾನು ಸತ್ರು ಕೂಡ ಹಾಗೆ ಮಾಡ್ತಾರೆ. ಬೇಜಾರಾಯ್ತು. ರಮೇಶ್ ನೀನು ಮುಸ್ಲಿಂ ಆಗು, ನೀನು ಆಗ ನಿಮ್ಮನ್ನು ಸುಡುವುದಿಲ್ಲ. ನಾನು ಹೇಳಿದ ಮೇಲೆ ಸತ್ತ ಮೇಲೆ ಯಾರಾದ್ರೇನು, ಸುಟ್ರೇನು, ಅದರಲ್ಲಿ ಹಾಕಿದ್ರೇನು, ಅದೊಂದು ಇದು ಥರ ಮರದ ತುಂಡಿನ ಥರ. ಏನಾದರೂ ನಮಗೇನು ಗೊತ್ತಾಗೋದು, ಏನೋ ಸತ್ತ ಮೇಲೆ ನೀವು ಏನಾದರೂ ಗೊತ್ತಾಗ್ತದೆ ಯಾರಿಗಾದರೂ. ಅಂದರೆ ಆಗಲೇ ಅವರಿಗೆ ಗೊತ್ತು ನಾನು ಹಿಂದೂ ಅಂತ ಹೇಳುವಂಥದ್ದು, ಆಗಲೇ ಅವರಿಗೆ ಗೊತ್ತು. ಅಂಥವರು ನನ್ನೊಟ್ಟಿಗೆ ಲಾಸ್ಟರು ಕೂಡ ಇದ್ದರು. ಒಂದು ದಿನ ನನ್ನ ರಿಲಿಜನ್ ಬಗ್ಗೆ ಆಗಲಿ, ನಮ್ಮ ಇದಾಗಲಿ, ಏನು ಒಂದು ನನಗೆ ಹಾರ್ಟ್ ಆಗೋ ಥರ ಅಥವಾ ನನಗೆ ಕಿವಿಗೆ ಕೇಳೋದ್ರು ಯಾರು ಏನು ಒಂದು ಮಾತಾಡಲಿಲ್ಲ. ಅದಕ್ಕೆ ನಾನು ಹೇಳೋದು ಅವರು ಸೆಕ್ಯುಲರ್ ಅಂತೇಳಿ. ಅವರು ಓನ್ಲಿ ನಮ್ಮ ಇಂಡಿಯನ್ಸನ್ನು, ಯಾರೇ ರಿಲಿಜನ್ ಯಾವುದೇ ಇದರಲ್ಲಿ ಆಗಿರಲಿ, ಅವರು ಹಿಂದಿ ಅಂತ ಹೇಳುವಂಥ ಇಂಡಿಯನ್ ಅಥವಾ ಹಿಂದಿ, ಅವರ ಅರಬಿಕಲ್ಲಿ ಹಿಂದಿ ಅಂತ ಹೇಳೋದು. ಅಷ್ಟಲ್ಲದೆ ಇವನು ಬೇರೆ ಯಾವ ಇದರಲ್ಲಿ ಅವ್ರಿಗೆಲ್ಲರೂ ಈಕ್ವಲ್. ಎಲ್ಲರೂ ಈಕ್ವಲ್, ಎಲ್ಲರೂ ಮನುಷ್ಯರು. ಅದೊಂದು ನನಗೆ ಮರೆಯಲಿಕ್ಕೆ ಆಗದಂತಹ ಒಂದು ಅವರ ನೇಚರ್. ಮತ್ತು ಕೆಲವು ಮನೆಗಳಲ್ಲೆಲ್ಲ ನನಗೆ ಅಂದರೆ ನನ್ನ ಫ್ಯಾಮಿಲಿ ಇತ್ತಲ್ಲ ಒಟ್ಟಿಗೆ, ಹಾಗಾಗಿ ತುಂಬ ಫ್ಯಾಮಿಲಿಯ ಜೊತೆ ನನಗೆ ಇದಿತ್ತು, ಅಟ್ಯಾಚ್ಮೆಂಟ್ ಇತ್ತು ಅಲ್ಲಿ. ಹಾಗೆ ಅವ್ರ ಇದು ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಮನೆ ಒಳಗೆ ಬಂದರೆ ಒಂದು ಸಿಟ್ಟಿಂಗ್ ರೂಮ್, ಅದಕ್ಕೆ ಮಜ್ಲಿಸ್ ಅಂತ ಹೇಳ್ತಾರೆ ಅವರು. ಒಂದು ಲೇಡೀಸ್ಗೆ ಒಂದು ಮಜ್ಲಿಸ್ ಬೇರೆ ಇರ್ತದೆ, ಜೆಂಟ್ಸ್ಗೆ ಒಂದು ಮಜ್ಲಿಸ್ ಬೇರೆ ಇರ್ತದೆ. ಅಲ್ಲಿ ಅವ್ರು ಕೂತ್ಕೊಂಡು ಅಲ್ಲಿ ಟೀ ಎಲ್ಲ ಕುಡಿಯುವಂಥದ್ದು ಲೇಡೀಸ್ ಬೇರೆ ಮಾಡ್ತಾರೆ, ಇವರು ನಾವು ಬೇರೆ ಮಾಡ್ತಾರೆ. ನನ್ನನ್ನು ಕೆಲವು ಮನೆ, ಒಂದು 4-5 ಮನೆ ನಮಗೆ ಲೇಡೀಸು ನಾವು ಎಲ್ಲ ಒಟ್ಟಿಗೆ ಅಷ್ಟೊಂದು ರಿಗಾರ್ಡು ಇರ್ತಿತ್ತು. ಅಂದರೆ ಅಷ್ಟು ಫೆಮಿಲಿಯರ್ ಅಲ್ಲದವರು, ಅವರು ಲೇಡೀಸ್ ಅವರು ಇದಕ್ಕೆ ಮಜಲಿಸಿಗೆ ಕರೆಯೋದಿಲ್ಲ ಅಲ್ಲಿ. ಅಂದರೆ ಅವರ ಫ್ಯಾಮಿಲಿ, ಮಕ್ಕಳು ಅವರೆಲ್ಲ ಇದು ಮಾಡೋದು ಅಂಥ ಜಾಗಕ್ಕೆ. ಅದು ಕೂಡ ನನಗೆ ಕೂಡ, ಅದಕ್ಕೆ ಕೂಡ ನನಗೆ ಆಕ್ಸೆಸ್ ಇರುವಂಥದ್ದು. ಸೊ ದಟ್ ಈಸ್ ವೈ ಐ ಕಾಲ್ ದೆಮ್ ದೇ ಆರ್ ಟ್ರೂ ಸೆಕ್ಯುಲರ್ಸ್. ಸರ್, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಜಾಸ್ತಿ ಆರ್ಮಿ ಕಡೆ ಆಗಿರ್ಬೋದು, ದೇಶ ರಕ್ಷಣೆ ಕಡೆ ಜಾಸ್ತಿ ಅವರು ಥಿಂಕ್ ಮಾಡೋದಿಲ್ಲ ಸರ್. ಈ ಕ್ಷಣವನ್ನು ಅನುಭವಿಸ್ತಾರೆ, ಮತ್ತೆ ನಾನು ಮುಂದೆ ಏನಾಗಬೇಕು ಅದು ಯಾವುದನ್ನು ಥಿಂಕ್ ಮಾಡೋದಿಲ್ಲ ಸರ್. ಅದು ಪೋಷಕರು ಸಹ ಹಾಗೆ, ಅಂದರೆ ಮಕ್ಕಳನ್ನು ಬೇಡ ಆರ್ಮಿಗೆ ಕಳಿಸೋದಂತ ಅವರಲ್ಲಿ ಏನೋ ಒಂದು ಭಯ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅರ್ಥ ಆಯ್ತು ನನಗೆ. ಆ್ಯಕ್ಚುಲಿ ಇದೊಂದು ಇಗ್ನೋರೆನ್ಸ್. ನಾನು ಮೊದಲೇ ಹೇಳಿದಾಗೆ, ಅಂದರೆ ಆರ್ಮಿಗೆ ಹೋಗೋದು ಅಂತ ಹೇಳಿದ್ರೆ ಆರ್ಮಿಯಲ್ಲಿ ಹೋಗೋದು, ಫೈಟಿಂಗ್ ಮಾಡೋದು, ಫೈರಿಂಗ್ ಮಾಡೋದು, ಸಾಯೋದು, ಇದು ಅಂತ ಹೇಳುವಂಥದ್ದು ಇಷ್ಟು ಇಗ್ನೋರೆಂಟ್ ಈಗಲೂ ಜನ ನಮ್ಮ ಇವರು ಇರ್ತಾರೆ. ಮತ್ತು ಮಕ್ಕಳು, ಈಗ ಒಬ್ಬರು ಮಕ್ಕಳು ಅಥವಾ 2 ಮಕ್ಕಳು ಇರೋದು ಎಲ್ರಿಗೂ. ನನ್ನ ಮಗನನ್ನು ಆರ್ಮಿ ಕಳಿಸಿದ್ರೆ ಹೇಗೆ,
ಮನೆಯಲ್ಲಿ ಯಾರಿದ್ದಾರೆ, ನನ್ನ ಇದರಲ್ಲಿ ಯಾರು ನೋಡ್ಕೊಳ್ಳೋದು. ಆದರೆ ಈ ಒಂದು ಇದರಿಂದ ಜನ ಹೊರಗೆ ಬರಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಬರಬೇಕಂತ ಹೇಳಿದ್ರೆ ಆರ್ಮಿಯಲ್ಲಿ ಎಷ್ಟೆಷ್ಟು ಒಳ್ಳೆ ಪೊಸಿಷನ್ಸ್ ಇದೆ ಅಂತ ಇದೆ, ಅಷ್ಟು ಎಲ್ಲ ಆರ್ಮಿಗಳಲ್ಲಿದೆ. ನೀವು ಮೆಡಿಕಲ್ ಇದರಲ್ಲಿ ತಗೊಳ್ಳಿ, ನೀವು ಮೆಕ್ಯಾನಿಕಲ್ ಇದರಲ್ಲಿ ತಗೊಳ್ಳಿ, ನೀವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ತಗೊಳ್ಳಿ, ರೋಬೋಟಿಕ್ಸ್ ಅಲ್ಲಿ ತಗೊಳ್ಳಿ, ಅಥವಾ ಕಮ್ಯುನಿಕೇಶನ್, ಇಂಜಿನಿಯರಿಂಗ್ ಅಲ್ಲಿ ಎಲ್ಲದರಲ್ಲಿ ಇಷ್ಟಿಷ್ಟು ಒಳ್ಳೆ ಇದು ಪೋಸ್ಟ್ಗಳಿದ್ದಾವೆ. ಎಷ್ಟೆಷ್ಟು ಸಂಬಳ ಆಗುತ್ತೆ ಅವರಿಗೆ, ಎಷ್ಟೆಷ್ಟು ಸಂಬಳ ಉಂಟು ಅವರಿಗೆ. ಎಲ್ಲ ಟಾಪ್ ಇದರಲ್ಲಿ ಗ್ರೂಪಲ್ಲಿ ಬರ್ತಾರೆ ಟೆಕ್ನಿಕಲ್ ಇದರಲ್ಲಿ. ಅಂಥ ಕೆಲಸಕ್ಕೆ ಹೋದರೆ ಏನಿಲ್ಲ, ಖಾಲಿ ಒಂದು ಯೂನಿಫಾರ್ಮ್ ಹಾಕ್ತಾನೆ ಅಂತ ಹೇಳುವಂಥದ್ದು ಒಂದು ಬಿಟ್ಟರೆ, ಯೂನಿಫಾರ್ಮ್ ಹಾಕ್ತಾನೆ ಅಂತ ಹೇಳಿದ್ದು ಬಿಟ್ಟರೆ ಮತ್ತೆ ಎಲ್ಲ ಲೈಫ್ ಅವನು ಇಲ್ಲಿ ಇದರಾಗೆ ಲೈಫ್ ಸೆಟ್ಲ್ ಎಷ್ಟು ಒಳ್ಳೆ ಒಂದು ಡಿಸಿಪ್ಲಿನ್ ಇದಾಗ್ತದೆ. ಅಂದರೆ ಈಗ ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು, ನಮ್ಮ ಎಕ್ಸ್ ಮೆನ್ಗಳು ಬಂದವರೆಲ್ಲ ನನ್ನ ಹತ್ರ ಮಾತಾಡಿದಾಗೆ ನೀವು ಮಾತಾಡಿಸಿದೆ ಎಲ್ಲರನ್ನು. ಅವರ ಮಕ್ಕಳೆಲ್ಲ ಎಷ್ಟೆಷ್ಟು ಒಳ್ಳೆ ಇದರಲ್ಲಿದ್ದಾರೆ. ಈಗ ನನ್ನ ಮಗಳು ಕೂಡ 12 ವರ್ಷ ಆಯ್ತು, ಈಗ ಅಮೆರಿಕದಲ್ಲಿದ್ದಾಳೆ. ಅದೇ ನಾನು 3-4 ಜನ ಮಾಡಿದೆ, ಎಲ್ಲರೂ ಅಮೆರಿಕದಲ್ಲಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಅಲ್ಲಿ MBA ಮಾಡಿದಳು, MBA ಮಾಡಿ ಅಲ್ಲಿ ಕೆಲಸ ಮಾಡಿದಾಳೆ. ಈಗ ಶಿ ಇಸ್ ಎ ಸೀನಿಯರ್ ಡೈರೆಕ್ಟರ್ನು. ಅಂದರೆ ಇದು ನಾನು ಹೇಳೋದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಮೈ ಕಾಂಟ್ರಿಬ್ಯೂಷನ್ ಆ್ಯಸ್ ಎನ್ ಎಕ್ಸ್-ಸರ್ವಿಸ್ಮೆನ್. ನಾನು ಎಕ್ಸ್-ಸರ್ವಿಸ್ಮೆನ್ ಆದದ್ದರಿಂದಾಗಿ ನಾನು ಇವರಿಗೆ ಇಂಥ ಒಂದು ಅಪರ್ಚುನಿಟಿ ಸಿಕ್ಕಿತ್ತು ನನಗೆ ಐ ವಾಸ್ ಏಬಲ್ ಟು ಹೆಲ್ಪ್ ದೆಮ್ ಟು ಡೂ ಇಟ್. ಸೊ ಆ್ಯಕ್ಚುಲಿ ಇದು ನಮ್ಮ ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಬೇಕು. ನನ್ನ ಮಗಳಿಗೆ ಕೂಡ ಅವಳಿಗೆ ಇಂಟ್ರೆಸ್ಟ್ ಇತ್ತು ಆರ್ಮಿಗೆ ಅಂದರೆ ಡಾಕ್ಟರ್ ಅವಳಿಗೆ ಇದಾಗಬೇಕು ಅಂತ. ಬಟ್ AFMCಯಲ್ಲಿ ಅವಳಿಗೆ ಅಡ್ಮಿಷನ್ ಸಿಗಲಿಲ್ಲ. ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಂತ ಇದೆ AFMC. ಈ AFMCಯಲ್ಲಿ ಇದಾದರೆ ಅದರಲ್ಲಿ ಅವ್ರಿಗೆ ಆಪ್ಷನ್ ಉಂಟು, ಬೇಕಾದ್ರೆ ಹೋಗ್ಬೋದು, ಬೇಡಾದರೆ ಬಿಡ್ಬೋದು. ಆದರೆ ಅವಳಿಗೆ ಅಡ್ಮಿಷನ್ ಸಿಗಲಿಲ್ಲ. ಅವಳಿಗೆ ಏನೋ ಸ್ವಲ್ಪ ಕಣ್ಣಿದ್ದು ಪ್ರಾಬ್ಲಮ್ ಇತ್ತು, ಕಣ್ಣಿದ್ದು ವಿಷನ್ ಇದಿತ್ತು. ಹಾಗಾಗಿ ಅವಳಿಗೆ ಸಿಗಲಿಲ್ಲ. ಪ್ರಯತ್ನ ಪಟ್ಟ. ನನ್ನ ಸಿಸ್ಟರ್ನ ಮಗ ಕೂಡ ಅವನು ಪ್ರಯತ್ನ ಪಟ್ಟ. ಅವನು NCCಯಲ್ಲಿ ಅಂಡರ್ ಆಫೀಸರ್ ಎಲ್ಲ ಆಗಿದ್ದ. ನನ್ನ ತಮ್ಮ ಪ್ರಯತ್ನ ಪಟ್ಟ. ನಾನು ಅವನನ್ನು ಇದು ಮಾಡಿದ. ಅವನು ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಹೋಗಿ ಅವನು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಅಂದರೆ ಐ ಟ್ರೈ ಎನ್ಕರೇಜಿಂಗ್ ಎವ್ರಿಬಡಿ. ಆದರೆ ಇದನ್ನು ನೋಡಿಕೊಂಡು ಸದ್ಯ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ತಂದೆ ತಾಯಿಯವರಿಂದ ಸ್ವಲ್ಪ ಇನ್ನೂ ಇದು ಆಗಬೇಕು, ಪ್ರೇರಣೆ ಆಗಬೇಕು, ಅವರನ್ನು ಪ್ರೇರಿಸಬೇಕು. ಮತ್ತೆ ಮಕ್ಕಳಿಗೆ ಈಸಿ ಲೈಫ್ ಅಲ್ಲ, ನೀನು ಸ್ವಲ್ಪ ಟಫ್ ಲೈಫಿಗೆ ನೀನು ಎಕ್ಸ್ಪೋಸ್ ಆಗಬೇಕಂತ ಹೇಳಿ ಅವರನ್ನು ಇದು ಮಾಡಿಸ್ಬೇಕು. ನಮ್ಮಲ್ಲಿ ಬೆಳಿಗ್ಗೆ ಏಳಿಸಲಿಕ್ಕೆ ಕೂಡ ನಮಗೆ ಅಪ್ಪ ಅಮ್ಮನಿಗೆ ಮಗ ಸ್ವಲ್ಪ ನಿದ್ದೆ ಮಾಡಲಿ, ನನ್ನ ಮಗ ಸ್ವಲ್ಪ ನಿದ್ದೆ ಮಾಡಲಿ ಅಂತಲೇ ನಮಗೆ ಅದೇ ಅವರು ಇಲ್ಲಿ ಇಷ್ಟು ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೆ ಅಲ್ಲಿ ಅವರು ಗಡಿ ಕಾಯ್ತಿದ್ದಾರೆ. ಅದು ಮಾಡಬೇಕು. ಅದು ಮಾಡದಿರುವಂಥದ್ದು ಬಹಳ ಅದು ಕಷ್ಟ ಆಗಿದೆ, ತುಂಬಾ ಕಡಿಮೆ ಸರಿ ಇತ್ತೀಚೆಗೆ. ಅಂದ್ರೆ ಕರ್ನಾಟಕದಲ್ಲಿ ನನ್ನ ಫ್ರೆಂಡ್ ಒಬ್ಬ ರಿಕ್ರೂಟಿಂಗ್ ಆಫೀಸರ್ ಆಗಿದ್ದ, ಕರ್ನಾಟಕದಲ್ಲಿ ಬ್ರಾಂಚ್ ರಿಕ್ರೂಟಿಂಗ್ ಆಫೀಸರ್ ಆಗಿದ್ದ. ಅವನು ಹೇಳ್ತಾನೆ, ನಮ್ಮ ಇಲ್ಲಿಯ ವೇಕೆನ್ಸಿಗಳನ್ನು ಎಲ್ಲ ನಾರ್ತ್ ಇಂಡಿಯನ್ಸು ಅಥವಾ ಕೇರಳೈಟ್ಸ್, ಕೇರಳೈಟ್ಸು ಅಂದರೆ ಕರ್ನಾಟಕದ ವೇಕೆನ್ಸೀಸ್ ಫುಲ್ ಆಗೋದೇ ಇಲ್ಲ, 50% ಆಗೋದಿಲ್ಲ. ವೇಕೆನ್ಸೀಸು ಎಲ್ಲ ಒಳ್ಳೆ ಪೋಸ್ಟ್ಗಳಿದೆ, ಇದು ವೇಕೆನ್ಸೀಸ್ ಫಿಲಪ್ ಆಗೋದಿಲ್ಲ. ಅದು 1 ವರ್ಷ ಇದಾಗ್ತದೆ, ಆಮೇಲೆ ಪುನಃ ಅದನ್ನು ಬೇರೆ ಸ್ಟೇಟಿಗೆ ಅಲಾಟ್ ಮಾಡ್ತಾರೆ. ಇಲ್ಲಿ ಮತ್ತೊಂದನೇ ವಿಷಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಜಾಬ್ ಅಪರ್ಚುನಿಟೀಸ್ ತುಂಬ ಉಂಟು. ಹಾಗಾಗಿ ಜನರಿಗೆ ನಾನು ಸುಮ್ಮಗೆ ನಾರ್ತ್ ಇಂಡಿಯಾಕ್ಕೆ ಹೋಗಬೇಕು, ನಾನು ನಾರ್ತ್ ಈಸ್ಟ್ಗೆ ಹೋಗಬೇಕು, ಕಾಶ್ಮೀರಕ್ಕೆ ಹೋಗಬೇಕು, ಇಲ್ಲಿ ಇಷ್ಟು ಜಾಬ್ ಎಲ್ಲ ಅಪರ್ಚುನಿಟೀಸ್ ಇರುವಾಗ. ಆದರೆ ಈ ಒಂದು ಮೆಂಟಾಲಿಟಿ ಈಗ ನನಗೆ ಗೊತ್ತಿದ್ದಾಗೆ ಕೂರ್ಗಲ್ಲೆಲ್ಲ 3 ಜನರೇಷನ್ ಆರ್ಮಿಯಲ್ಲಿ ಇದ್ದಾರೆ. ಹೈಯೆಸ್ಟ್ ಹೋಗ್ತಾರೆ ಸರ್. ಮೂರನೇ ಜನರೇಷನ್ ಅಂದರೆ ಫಸ್ಟ್ ಅವನು ಹೋದ, ಅವನೇನೋ ಆಫೀಸರ್ ಆಗಲಿಲ್ಲ. ಆದರೆ ನೆಕ್ಸ್ಟ್ ಜನರೇಷನ್ ಆಫೀಸರ್ ಸೆಲೆಕ್ಷನ್ ಆಗಿಬಿಟ್ಟು ಆಫೀಸರ್ ಆಗಿ ಈಗ ಥರ್ಡ್ ಜನರೇಷನ್ ಅವನು ಪುನಃ ಡೈರೆಕ್ಟ್ ಆಫೀಸರ್ ಆಗಿ. ಈ ಥರದ ಇದು ಇದೆ. ಅಲ್ಲಿದು ಆ ಫೆಸಿಲಿಟಿ, ಅಲ್ಲಿ ಒಂದು ಸಿಗುವಂತಹ ಒಂದು ನಮಗೆ ಪ್ರೇರಣೆ, ಅದೆಲ್ಲ ಅದು ಅನುಭವ ಮಾಡಿದವರಿಗೆ ಮಾತ್ರ. ಯಾವುದನ್ನು ನಾವು ಅನುಭವ ಮಾಡದೆ ಮಾತಾಡೋದು ತುಂಬಾ ಕಷ್ಟ ಸರ್. ಹೌದು, ಇಲ್ಲಿ ಅದೊಂದು ಕಡಿಮೆ, ಅದೊಂದು ಕೊರತೆ ಎದ್ದು ಕಾಣ್ತದೆ. ಹೌದು ಸರ್. ಇನ್ಯಾವುದಾದ್ರೂ ಒಂದು ವಿಷಯವನ್ನು ನಮ್ಮ ಜೊತೆ ಹಂಚಿಕೊಳ್ಳುವುದಾದ್ರೆ?
ಆ್ಯಕ್ಚುಲಿ ಹಂಚಿಕೊಳ್ಳಿಕ್ಕೆ ತುಂಬ ವಿಷಯ ಇದೆ, ಇಲ್ಲ ಅಂತಲ್ಲ. ಒಂದನೇದಾಗಿ ಹೇಗಾಗಿದೆ ಅಂತ ಹೇಳಿದ್ರೆ, ಈಗದ್ದು ನಮ್ಮ ಯುವ ಜನರದ್ದು ಪರಿಸ್ಥಿತಿ ಅವರ ಒಂದು ಆಲೋಚನೆ, ಮೆಂಟ್ಯಾಲಿಟಿ, ದುಡ್ಡು ಮಾಡೋ ಫಾರ್ಮುಲಾ ಹುಡುಕೋದು ಅಷ್ಟೇ. ಅದರಲ್ಲಿ ಪ್ರಾಮಾಣಿಕತೆ ಎಲ್ಲಿ ಎಷ್ಟು ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಲಾಭವೇ ಮಾಡಬೇಕಿದ್ರು ಒಂದು ಲಾಭ ಮಾಡೋದಕ್ಕೆ ಒಂದು ಲಿಮಿಟ್ ಬೇಕಲ್ಲ. ಲಾಭ 100%, ಲಾಭ 50% ಮಾಡಬೇಕಾ, 100% ಮಾಡಬೇಕಾ, 400% ಮಾಡಬೇಕಾ, ಅಲ್ಲ 10 times ಮಾಡಬೇಕಾ, ಹೇಗೆ ಅಂಥೇಳಿ ಒಂದು ಪ್ರಾಮಾಣಿಕತೆ ಇರಬೇಕು ಯಾರಿಗಾದ್ರು. ಈಗ ನಾನು ಕೆಲವು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಉಂಟು. ಈಗ ನಮ್ಮ ಪುತ್ತೂರಲ್ಲಿ ನೋಡಿದರೆ, ನಾನು ಸಾಧಾರಣ ಚಿಕ್ಕದಿರುವಾಗ, ಸಾಧಾರಣ 6ನೇ 7ನೇ ಕ್ಲಾಸಲ್ಲಿರುವಾಗ ನಾನು ಪುತ್ತೂರಿಗೆ ಬರ್ತಾ ಇದ್ದೆ. ಏನಾದರೂ ಅಪ್ಪನ ನಾನು ಕಳಿಸ್ತಿದ್ರು, ನೀನು ಹೋಗಿ ಇಂಥದ್ದೊಂದು ಕೆಲಸ ಮಾಡಿಕೊಂಡು ಬಾ ಅಂದರೆ. ಕೆಲಸ ಅಂದರೆ ಏನಾದರೂ ಸಾಮಾನು ಕೊಟ್ಟದ್ದು, ಅಲ್ಲದ್ರೆ ಏನಾಗ್ತದೆ ಆಗ ಈ ಕೆರೋಸಿನದೊಂದು ಗ್ಯಾಸ್ ಇದೊಂದು ಇದಿತ್ತು, ಪೆಟ್ರೋಮ್ಯಾಕ್ಸ್ ಅಂತಲ್ಲ ಏನೋ ಸಮಥಿಂಗ್ ಒಂದು ಅದು ಇತ್ತು. ಲೈಟ್ ಈಗ ತುಂಬ ಹೌದು, ಲ್ಯಾಂಪ್ ಥರ ತುಂಬ ಲೈಟ್ ಜಾಸ್ತಿ ಬೇಕಾದರೆ ಏನಾದರೂ ಫಂಕ್ಷನ್ ಇದ್ದರೆ ಅಂಥದ್ದು. ಅದನ್ನು ಏನಾದರೂ ನೀನು ಅದನ್ನು ಅಲ್ಲಿ ಕೊಟ್ಟಿದ್ದಾನೆ, ಅದು ಅವನು ಆಗುತ್ತಲೇ ಕೊಡು, ನಾಳೆ ಬನ್ನಿ ಅಂತ ಹೇಳ್ತಾರೆ. ಸೊ ಆಗ ಹೋಗಿ ಅಂತ ಆ ಟೈಮಲ್ಲಿ ನಾನು ನೋಡಿದ್ದೇನೆ. ನನಗೆ ಭಾಳ ಹೆಮ್ಮೆ ಆಗ್ತದೆ. ದೇವಣ್ಣ ಕಿಣಿ ಅವರ ಅಂಗಡಿ, ದೇವಣ್ಣ ಕಿಣಿ ಬಸ್ ಸ್ಟ್ಯಾಂಡ್ ಹತ್ತಿರ, ನಮ್ಮ ದಿನೇಶ್ ಭವನದ ಹತ್ತಿರ ದೇವಣ್ಣ ಕಿಣಿ ಅವರ ಅಂಗಡಿ. ದೇವಣ್ಣ ಕಿಣಿ ಅವರದ್ದು ಹೆಸರು ಭಾರಿ ತುಂಬ ಏನು ಅಲ್ಲಿ ಪ್ರಾಪರ್ಟಿ ಉಂಟಂತೆ, ಇಲ್ಲಿ ಪ್ರಾಪರ್ಟಿ ಉಂಟಂತ ಹೇಳುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಕೇಳಲಿಕ್ಕೆ ಸಿಗುವುದಿಲ್ಲ. ನಾನು ಹೇಳೋದು ಅಂತ ಅವರು ಬಹಳ ಪ್ರಾಮಾಣಿಕರಾಗಿ ಅವರು ವ್ಯಾಪಾರ ಮಾಡಿದ್ದಾರೆ ಅಂತೇಳಿ. ಅದಕ್ಕಿಂತ ನಂತರ ಈಗ 10-15 ವರ್ಷದಿಂದ ಹಿಂದೆ ವ್ಯಾಪಾರ ಸ್ಟಾರ್ಟ್ ಮಾಡಿದವರು ಅವರು ತುಂಬ ಶೈನ್ ಆಗ್ತಾ ಇದ್ದಾರೆ. ಅಂದರೆ ಇವರ ಫಾರ್ಮುಲಕ್ಕೂ ಅವರ ಫಾರ್ಮುಲಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ನನಗೆ ಹಾಗೆ ಕಾಣ್ತದೆ. ಆ ಥರದ್ದು ಈಗ ದೇವಣಕಿಣಿ ಅಂತವರು ತುಂಬ ಜನ ಇರ್ಬೋದು, ಪುತ್ತೂರಲ್ಲಿ ಇರ್ಬೋದು. ಸೊ ಪ್ರಾಮಾಣಿಕತೆ, ಬಿಸ್ನೆಸ್ಸೇ ಮಾಡಲಿ ಕೆಲಸವೇ ಮಾಡಲಿ, ಪ್ರಾಮಾಣಿಕತೆ ಅಂತ ಇರುವಂಥದ್ದನ್ನು ತರಬೇಕು. ಅದು ಯಾರೇ ಆಗಲಿ, ಒಂದು ಕೆಲಸ ಲೇಬರೇ ಆಗಿರಲಿ, ಅವನು ಕೂಡ ಪ್ರಾಮಾಣಿಕ ಆಗಿರಬೇಕು. ಯಾಕೆಂತ ಹೇಳಿದ್ರೆ ಅವನು ಸಂಬಳ ತಗೊಂಡು ಕೆಲಸ ಮಾಡದೆ ಇದು ಮಾಡಿದ್ರೆ ಅದು ಕೂಡ ಪ್ರಾಮಾಣಿಕತೆ ಅಂತ ಆಗೋದಿಲ್ಲ ಅಲ್ಲ. ಒಬ್ಬ ರಿಕ್ಷಾದ ಡ್ರೈವರು ಅವನು 20 ರೂಪಾಯಿ ಇರುವಲ್ಲಿಗೆ 40 ರೂಪಾಯಿ ತಗೊಂಡ್ರೆ ಅದು ಕೂಡ ಪ್ರಾಮಾಣಿಕತೆ ಅಂತ ಆಗೋದಿಲ್ಲ ಅಲ್ಲ. ಪ್ರತಿಯೊಬ್ಬರಲ್ಲಿ ಕೂಡ ಪ್ರಾಮಾಣಿಕತೆ ಇರ್ತದೆ. ಅವನು ಮತ್ತೊಬ್ಬನ ಬೈತಾನೆ ಅಂತ ಆಫೀಸ್ಗೆ ಹೋದ್ರೆ ಅಲ್ಲಿ ದುಡ್ಡು ಕೇಳ್ತಾರೆ, ನೀನು ಕೂಡ ದುಡ್ಡು ಜಾಸ್ತಿ ತಗೊಂಡಿದ್ದೆ, ನಾನು ಕೂಡ ಜಾಸ್ತಿ ತಗೊಂಡಿದ್ದೇನೆ ಅಂತ ಹೇಳುವಂಥ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು. ಮತ್ತು ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಹಾರ್ಡ್ ವರ್ಕ್ ಅಂತ ಹೇಳುವಂಥದ್ದೊಂದು ಗಾದೆ ಉಂಟಲ್ಲ. ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಹಾರ್ಡ್ ವರ್ಕ್ ಮಾಡಲೇಬೇಕು, ಶಾರ್ಟ್ ಕಟ್ ಹುಡುಕಬಾರ್ದು. ಇದು ಇವತ್ತಿನ ಅಗತ್ಯತೆ ಅಂತ ನನಗೆ ಅನಿಸೋದು. ಹೌದು ಸರ್. ನೀವು ಇಂಡಿಯನ್ ಆರ್ಮಿಗೂ ಮತ್ತು ಫಾರಿನ್ನಲ್ಲಿರುವ ಆರ್ಮಿಗೂ ಏನು ವ್ಯತ್ಯಾಸ ಸರ್? ಏನಾದರೂ ವ್ಯತ್ಯಾಸ ಇದ್ದರೆ? ಆ್ಯಕ್ಚುಲಿ ನೀವು ಕೇಳಿರ್ಬೋದು, ನ್ಯಾಟೋ ಸಿಸ್ಟಮ್, ವಾರ್ಸಾ ಸಿಸ್ಟಮ್ ಅಂತ ಹೇಳೋದು ನೀವು ಕೇಳಿರ್ಬೋದು. ನ್ಯಾಟೋ ಅಂತ ಹೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಮತ್ತೊಂದು ವಾರ್ಸಾ ಪ್ಯಾಕ್ಟ್ ಅಂತ ಹೇಳಿದ್ರೆ ಈ ರಷ್ಯನ್ ಇವ್ರದ್ದು ಬ್ಲಾಕ್. ಇದು ಅಂದರೆ 2 ಬ್ಲಾಕ್ ಇತ್ತು, ಈಗಲ್ಲ, ಮೊದಲು ಕೋಲ್ಡ್ ವಾರ್ ಟೈಮಲ್ಲಿ ಈ 2 ಬ್ಲಾಕ್. ಆ್ಯಕ್ಚುಲಿ ಇಂಡಿಯಾ, USA, UK, ಯುರೋಪ್ ಇದು ಎಲ್ಲ ಆರ್ಮಿಗಳು ದೇ ಆರ್ ಆಲ್ ನ್ಯಾಟೋ ಕಂಟ್ರೀಸ್. ಅದೇ ಥರ ಈ ಗಲ್ಫ್ ಕೂಡ ನ್ಯಾಟೋ ಸಿಸ್ಟಮನ್ನೇ ಅಳವಡಿಸೋದು, ಇಂಡಿಯಾ ಕೂಡ ನ್ಯಾಟೋ ಸಿಸ್ಟಮನ್ನೇ ಅಳವಡಿಸೋದು. ಆದ್ದರಿಂದಾಗಿ ಆರ್ಮಿಯ ಒಂದು ಆರ್ಗನೈಸೇಷನಲ್ ಸಿಸ್ಟಮ್ ಏನಿದೆ ಅದಕ್ಕೆ, ಮತ್ತು ಈಗ ಒಮಾನಿದಾಗಲಿ ಇಂಡಿಯಾದಕ್ಕಾಗಲಿ ಸೇಮ್ ಇದಿದೆ. ಅದಕ್ಕೋಸ್ಕರ ಈಗ ನನ್ನಂಥವ್ರನ್ನು ಅವ್ರು ಇವನು ಜೋರ್ಡಾನಿಂದ ಇದ್ದರು, ಈಜಿಪ್ಟಿಂದ ಇದ್ದರು, ಪಾಕಿಸ್ತಾನದಿಂದ ಇದ್ದರು, ಬಾಂಗ್ಲಾದೇಶದಿಂದ ಇದ್ದರು, ಶ್ರೀಲಂಕಾದಿಂದ ಇದ್ದರು, ಫಿಲಿಪೀನ್ಸ್ ಇದ್ದರು. ಇವರೆಲ್ಲ ಈ ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ನ ಈ ಸಿಸ್ಟಮನ್ನು ಫಾಲೋ ಮಾಡುವಂಥ ಕಂಟ್ರಿಗಳು. ಸೊ ಇದರಲ್ಲಿ ಆರ್ಮಿಯಲ್ಲಿ ಏನೂ ಡಿಫರೆನ್ಸ್ ಇಲ್ಲ, ಆದರೆ ಆ್ಯಟಿಟ್ಯೂಡಲ್ಲಿ ಡಿಫರೆನ್ಸ್ ಸ್ವಲ್ಪ. ನಾನು ಹೇಳಿದಾಗ ಅಲ್ಲಿ ಈ ನಮ್ಮ ದೊಡ್ಡ ರ್ಯಾಂಕ್ನವಾಗಲಿ ಸಣ್ಣ ರ್ಯಾಂಕ್ನವನಾಗಲಿ ಆ ಒಂದು ಅವರ ಕೆಲಸ ಕಾರ್ಯಗಳಿಂದ ಇದು ಬಿಟ್ಟರೆ ಆಮೇಲೆ ದೇ ನೆವರ್ ಬೋಸ್ಟ್
ಅವರಿಗೆ ನಿಮ್ಮೊಟ್ಟಿಗೆ ದೊಡ್ಡವರು ಪಾಪದವರು ಸಣ್ಣ ರ್ಯಾಂಕ್ನವರೊಟ್ಟಿಗೆ ಮಿಂಗ್ಲಾಗ್ತಾರೆ, ಇದಾಗ್ತಾರೆ, ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು, ಇದು ಅಂತ ಒಂದು ಅನ್ಟಚಬಿಲಿಟಿ ಅಂತ ಹೇಳುವಂಥದ್ದಿಲ್ಲ. ಆದರೆ ಇಂಡಿಯನ್ ಇದರಲ್ಲಿ ಇದೆ. ಇದಕ್ಕೆ ಏನು ಮದ್ದು ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಸರ್, ಇಂಡಿಯಾದಲ್ಲಿ ಬೇರೆ ಕರೆಕ್ಟ್, ಅದು ಕೂಡ ಇದು ಇದೆ. ಇವನ್ ಈಗ ನಮ್ಮ ಪುತ್ತೂರಲ್ಲಿ ಇದು ಮಾಡಿದ್ರೆ ದೊಡ್ಡವ್ರದ್ದೊಂದು ವರ್ಗ ಬೇರೆ ಇದೆ, ಪಾಪದವ್ರದ್ದೊಂದು ವರ್ಗ ಬೇರೆ ಇದೆ. ಈ ಥರದ ಇದು ಉಂಟು. ಇದನ್ನು ಸರಿದೂಗಿಸಲಿಕ್ಕೆ ಏನು ಆದರೂ ಉಪಾಯ ಆಗಬೇಕು. ಆಗ್ಬಹುದು, ಮುಂದಕ್ಕೆ ಆಗ್ಬಹುದು ಅಂತ ನಾವು ಭಾವಿಸ್ಬೇಕಷ್ಟೇ. ಎಲ್ಲ ಕೆಲಸದಲ್ಲಿ ನೋಡಿದ್ದೇವೆ ಸರ್, ದೊಡ್ಡವರಿಗೆ ಅದರದ್ದೇ ಅದರ ಗೌರವ ಬೇರೆ, ಸಣ್ಣ ಜೊತೆ ಸಣ್ಣವರ. ನಾನು ಅದನ್ನೇ ಹೇಳಿದ್ದು, ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಅದೇ. ಇಲ್ಲಿ ಯಾವಾಗ ಈ ದುಡ್ಡು ಇದ್ದವರನ್ನು ಕರೆದು ಅವರಿಗೆ ಇದು ಮಾಡೋದು, ಕ್ರಿಮಿನಲ್ಗಳನ್ನು ವೈಭವೀಕರಿಸುವುದು, ಕ್ರಿಮಿನಲ್ಗಳನ್ನು ವೈಭವೀಕರಿಸುವುದು, ಅವನು ಬಂದ ದಾರಿ ಎಷ್ಟು ಪ್ರಾಮಾಣಿಕವಾಗಿ ಬಂದಿದ್ದಾನಂತ ಹೇಳುವಂತ ಒಂದು ಇದು ಬೇಕು. ಒಂದು ಪ್ಯಾರಾಮೀಟರ್, ಅದನ್ನು ಇದು ಮಾಡುವಂತ, ಅಳತೆ ಮಾಡುವಂತ ಒಂದು ಪ್ಯಾರಾಮೀಟರ್ ಇಡಬೇಕು. ಇವನು ಎಷ್ಟು ಪ್ರಾಮಾಣಿಕತೆಯಾಗಿ ಇಷ್ಟು ದೊಡ್ಡದಾಗಿದ್ದಾನೆ, ಇವನಿಗೆ ಈ ಸನ್ಮಾನ ಮಾಡೋ ಅಗತ್ಯ ಉಂಟಾ ಅಂತ ಹೇಳುವಂತದನ್ನು ಬಾಕಿ ಪ್ರಾಮಾಣಿಕರು ಆಲೋಚನೆ ಮಾಡಬೇಕು. ಈಗ ದೊಡ್ಡ ದೊಡ್ಡ ಸಾಧನೆ ಮಾಡಿದವರನ್ನು ಕಡಿಮೆ ಸರ್ ಗುರುತಿಸುವಂತದ್ದು. ಯಾರು ಸಣ್ಣ ಅಂದ್ರೆ ಏನು ಸಣ್ಣ ಮಟ್ಟದಲ್ಲಿ ಇದು ಮಾಡಿದವರನ್ನು ಬೇಗ ಅವರು ಶೈನ್ ಆಗ್ತಾರೆ. ಪಾಲಿಟಿಕ್ಸ್ಗೆ ಬರುವವರನ್ನು ಇದರಲ್ಲಿ ಅವರನ್ನು ಪ್ರಾಮಾಣಿಕರನ್ನು ಮಾತ್ರ ಬರಲಿಕ್ಕೆ ಇದು ಮಾಡಿ. ಯಾಕಂತೇಳಿದ್ರೆ ಅವರು ಎಲ್ಲ ಇದನ್ನು ಡಿಸೈಡ್ ಮಾಡುವವರು ಅವರು ಪಂಚಾಯತ್ ಲೆವೆಲಿಂದಲೇ ಹಿಡಿದು ಅವರನ್ನು ಪ್ರಾಮಾಣಿಕರಾಗಿದ್ದಾರಾ ಅಂತ ಹೇಳುವಂಥ ಅವರನ್ನು ಮಾತ್ರ ಅದಕ್ಕೆ ಎಂಟ್ರಿ ಆಗಲಿಕ್ಕೆ ಬಿಡಬೇಕು. ಇದು ಆದರೆ ತುಂಬ ಚೇಂಜ್ ಆಗ್ಬೋದು, ಬೇಗ ಚೇಂಜ್ ಆಗ್ಬೋದು. ಹೌದು ಸರ್, ಹೌದು. ಮತ್ತೆ ಅವರಿಗೆ ತಪ್ಪು ಮಾಡಿದಕ್ಕೆ ತಕ್ಕ ಶಿಕ್ಷೆನೂ ಕೂಡ, ಅಂದ್ರೆ ಈ ಹಣದ ಇದ್ರಲ್ಲಿ ಎಲ್ಲ ಜಸ್ಟಿಸ್ ಸಿಸ್ಟಮ್ ಮಸ್ಟ್ ಗೆಟ್ ಮಚ್ ಫಾಸ್ಟರ್. ಹೌದು, ಈಗ ಒಂದು ಕೇಸ್ ಆಗ್ತದೆ, ಒಂದೊಂದು ಜನರೇಷನ್ ಕಳೀತದೆ, ಅದರಲ್ಲಿ ಮುಗಿಯುವುದಿಲ್ಲ, ಕೇಸ್ ಮುಗಿಯುವುದಿಲ್ಲ. ಪಾಪದವರು ಮತ್ತೆ ನಾವು ನೋಡ್ತೇವೆ, ಈಗ ನಮ್ಗೆ ಕಣ್ಣಿಗೆ ಕಾಣ್ತದೆ, ಸಿಟ್ಟು ಬರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 3 ಜನ ಬೈಕಲ್ಲಿ ಕೂತ್ಕೊಂಡು ಹೋಗ್ತಾರೆ, ಒಬ್ಬರ ಹತ್ರ ಹೆಲ್ಮೆಟ್ ಇರೋದಿಲ್ಲ. ಇದೆಲ್ಲ ಕಂಟ್ರೋಲ್ ಮಾಡುವಂಥ ಕೆಲಸಗಳು. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವರಿಗೆ ಇಷ್ಟ ಆದರೆ ಅದರಿಂದ ದೊಡ್ಡ ದೊಡ್ಡ ಕ್ರೈಮ್ಗಳನ್ನು ಎಲ್ಲಿ ಕಂಟ್ರೋಲ್ ಮಾಡ್ತಾರೆ? ಅದನ್ನು ಆ ಅರಿವನ್ನು ಸಣ್ಣ ಮಟ್ಟದಿಂದಲೇ ಆ ಅರಿವನ್ನು ನಾನು ತಪ್ಪು ಮಾಡಬಾರ್ದು, ನಾನು ಇದು ಮಾಡ್ತಾ ಇರುವಂಥದ್ದು ತಪ್ಪು ಅಂತೇಳಿ ಅವನಿಗೆ ಗೊತ್ತಾಗುವಂಥದ್ದೊಂದು ಇದು ಅವರಿಗೆ ಮೆಕ್ಯಾನಿಸಮ್ ನಮ್ಮ ಮನೆಯಲ್ಲಿ, ಶಾಲೆಯಲ್ಲಿ ಅವರಿಗೆ ಕಲಿಸಬೇಕು. ನಾವು ತಪ್ಪು ಅದನ್ನು ಮಾಡಬಾರ್ದು ಅಂತ ಹೇಳುವಂಥ ಆ ಒಂದು ತಪ್ಪು ಸರಿಯನ್ನು ಅದನ್ನು ಕಲಿಸಲಿಕ್ಕೆ ಪ್ರಯತ್ನ ಆಗಬೇಕು. ಹೌದು ಸರ್, ಹೌದು. ಈಗದ ವಿದ್ಯಾಭ್ಯಾಸ ಕೂಡ ಹಾಗೆ ಸರ್, ಮುಂಚಿನಕ್ಕಿಂತ ಈಗದ್ದು ಎಷ್ಟೋ ಡಿಫರೆನ್ಸು. ಆದರೆ ಕಷ್ಟ ಮಕ್ಕಳ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಅದರ ಕಷ್ಟ. ಅವರೆಷ್ಟು ಕಷ್ಟಪಟ್ಟು ಕಲಿತಾ ಇದ್ದಾರೆ, ಎಷ್ಟು ಕಲಿಬೇಕು ಅವರಿಗೆ ಅಂತ ಹೇಳುವಂಥದ್ದು. ಈಗ ಸಣ್ಣ ಸಣ್ಣ ಮಕ್ಕಳು ಕೂಡ ಅಷ್ಟೊಂದು ಅಗತ್ಯ ಇಲ್ಲ, ಅಗತ್ಯದನ್ನು ಕಲಿಸುವುದಿಲ್ಲ. ಈ ಥರದ್ದು ಸಿಲೆಬಸ್ ಎಲ್ಲ ಇದು ಮಾಡ್ತಾರೆ. ಎಲ್ಲದಕ್ಕೂ ಪೊಲಿಟಿಷಿಯನ್ಸ್ ಅನ್ನು ದೂರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಲೆವೆಲಲ್ಲಿ ಕೂಡ ಇದು ಬೇಕು. ಹೌದು, ನಮ್ಮಂತ ಸಾಮಾನ್ಯ ಒಂದೊಂದ್ಸಲ ಈಗ ನಾನಿದ್ದ ಕಂಟ್ರಿ, 30 ವರ್ಷ ಇದ್ದ ಕಂಟ್ರಿ, ಅದು ಅಬ್ಸಲ್ಯೂಟ್ ಮೊನಾರ್ಕಿ. ಅಲ್ಲಿ ಡೆಮೋಕ್ರಸಿ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಆದರೆ ಅಲ್ಲಿದ್ದಷ್ಟು ಜನ ಸಂತೋಷದಲ್ಲಿ ನಮ್ಮ ಊರಲ್ಲಿ ಇಲ್ಲ. ಖಂಡಿತ. ಇಲ್ಲಿ ಇರೋದು ಹೆಚ್ಚಿಗೆ ಒಂದು ಫಂಡಮೆಂಟಲ್ ರೈಟ್ಸು ಮಾತ್ರ ಇಲ್ಲಿ ಇರೋದು ಹೆಚ್ಚಿಗೆ. ಅವರು 30 ವರ್ಷ ನನ್ನ ಕಣ್ಣೆದುರಿಗೆ ಅವರು ಮಾಡಿದ ಪ್ರೋಗ್ರೆಸ್ಸು 75 ವರ್ಷದಲ್ಲಿ, ಈಗ ನನಗೆ ಕೂಡ 68 ವರ್ಷ ಆಗ್ತಾ ಬಂತು, ಅದರ 1/3 ಅಂಶ ಆಗಲಿಲ್ಲ ನಮ್ಮಲ್ಲಿ. ಅದನ್ನು ನೋಡುವಾಗ ಬೇಸರ ಆಗ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಇದೇ ತರ ಆಲೋಚನೆ ಮಾಡಿದ್ರೆ ಆಗ್ಬೋದು ಸರ್. ಒಬ್ಬೊಬ್ರು ಆಲೋಚನೆ ಮಾಡಿ ಇಲ್ಲಿ ಆಲೋಚನೆ ಮಾಡೋದು ಒಬ್ಬರೇ, ನನ್ನ ಪಾಕೆಟ್ ಹೇಗೆ ತುಂಬಿಸೋದು ಅಂತ ಹೇಳಿ. ಖಂಡಿತ ನಮ್ಮ ಪಾಕೆಟ್ ತುಂಬಿಸೋದು ಹೇಗೆ ಅಂತ ಹೇಳಿ ಕಂಟ್ರಿ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಸೊಸೈಟಿ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ದುಡ್ಡಿದ್ರೆ ಎಲ್ಲ ನಡೀತದೆ ಸರ್. ಹೌದು, ಈಗ ಒಟ್ಟಾರೆಯಾಗಿ ಮಾನವೀಯತೆ ಮತ್ತೆ ಪ್ರಾಮಾಣಿಕತೆ ಮುಖ್ಯ ಸರ್. ಈಗ ಪ್ರತಿಯೊಬ್ಬರಲ್ಲೂ ಇನ್ನೂ ಬರುವ ಎಜುಕೇಶನ್ ಆಗಿರ್ಬೋದು, ಎಲ್ಲ ಮಕ್ಕಳಿಗೂ ಮೊದಲು ಮಾನವೀಯತೆ ಮತ್ತೆ ಪ್ರಾಮಾಣಿಕತೆಯನ್ನು ಮನೆಯಿಂದಲೇ ಕಲಿಸಬೇಕಾಗುತ್ತೆ ಸರ್. ಹೌದು ಸರ್. ರಿಟೈರ್ಡ್ ಆದ್ಮೇಲೆ ಸರ್ ನೀವು ಊರಲ್ಲಿ ಯಾವ ರೀತಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ ಸರ್? ಆ್ಯಕ್ಚುಲಿ ಊರಲ್ಲಿ ಈಗ ನಾನು
ಈಗ ಕೃಷಿ 100 ಫುಲ್ ಟೈಮ್ ಕೃಷಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಅಂದರೆ ನಾನು ಅದ ಮೇಲಿಂದ ನಮ್ಮ ಹಿರಿಯರಿಂದ ಬಂದಂಥ ಆಸ್ತಿಗಳು ಅದನ್ನೇ ಎಲ್ಲ ಇದು ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿ ನನಗೆ ಕೂಡ ಒಂದು ಇನ್ಕಮ್ ಬರುವಾಗೆ ಆ ಥರ ಅದೊಂದು ಕೃಷಿ ಮಾಡ್ತಾ ಇದ್ದೇನೆ. ಒಟ್ಟೊಟ್ಟಿಗೆ ಸಮಾಜಕ್ಕೆ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ರೋಟ್ರಿಗೆ ಬಾ ಅಂತ ರೋಟ್ರಿಗೆ ಸೇರಿಕೊಂಡಿದ್ದೇನೆ. ಮತ್ತು ನಮ್ಮ ಕಮ್ಯುನಿಟಿ ಸ್ವಲ್ಪ ಸರ್ವಿಸ್ ಮಾಡು, ನೀನು ನಮ್ಮ ಕಮ್ಯುನಿಟಿ ಇದರಲ್ಲಿ ಇದು ಮಾಡು ಅಂತ ಹೇಳ್ತಾರೆ. ಅದರ ಅಂಥ ಸರ್ವಿಸ್ ಸ್ವಲ್ಪ ಮಾಡ್ತಾ ಇದ್ದೇನೆ. ಅಂತೂ ಇಂತೂ ತೃಪ್ತಿ ಇದೆ. ಊರಿಗೆ ನಿನಗೆ ಇಲ್ಲಿ ಹಳ್ಳಿಯಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳುವಂಥದ್ದು ಅವರು ಇದ್ರು. ಇಲ್ಲ, ನನಗೆ ಹಳ್ಳಿ ಕಷ್ಟ ಆದ್ರೂ ತೊಂದರೆ ಇಲ್ಲ, ನನಗೆ ಹಳ್ಳಿ ಆಗಬೇಕು ಅಂತ ಹೇಳುವಂಥದ್ದು, ಬೆಳೆದದ್ದೇ ಅಲ್ಲಿ ಅಂತ ಆಗುವಾಗ ನಮಗೆ ಅದೊಂದು ಕಷ್ಟ ಅಂತ ನಮಗೆ ಆಗೋದಿಲ್ಲ. ನನ್ನ ವೈಫ್ ಕೂಡ ಅದಕ್ಕೆ ನನಗೆ ತುಂಬ ಸಹಕಾರ ಮಾಡ್ತಾಳೆ. ನನ್ನ ಅಗ್ರಿಕಲ್ಚರಲ್ಲಾಗಲಿ ನನ್ನ ಬೇರೆ ಇದಕ್ಕೆ ಆಗಲಿ. ಅವಳ ಹೆಸರು ವಿಜಯ ರಮೇಶ್ ರೈ ಅಂತ. ಅವಳು ವಿವೇಕಾನಂದ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್. ಅವಳು ಡಿಗ್ರಿ PUC ಮತ್ತು ಡಿಗ್ರಿ ಮಾಡಿದ್ದು ಇಲ್ಲಿಯೇ. ಹೌದು. ಅಲ್ಲ, ಅವಳು ಕೂಡ ನನ್ನೊಟ್ಟಿಗೆ 25 ವರ್ಷ ಫಾರಿನಲ್ಲಿ ಇದ್ದವಳು. ಆದರೂ ಕೂಡ ಹಳ್ಳಿಯಲ್ಲಿ ಅವಳಿಗೆ ಕಷ್ಟ ಏನಿಲ್ಲ. ಅವರು ಆ್ಯಕ್ಚುಲಿ ಅವರ ಮನೆ ಕಾಸರಗೋಡಲ್ಲಿ ಟೌನಲ್ಲಿ ಇದ್ದವರು. ಆದರೆ ಹಳ್ಳಿಯಲ್ಲಿ ಈಗ ಎಂಥದ್ದು ಕಡಿಮೆ ಆಗಿದೆ. ಹಳ್ಳಿಯಲ್ಲಿ ಎಲ್ಲ ಟೌನಲ್ಲಿರುವಂಥದ್ದು ಎಲ್ಲ ಹಳ್ಳಿಯಲ್ಲಿ ಇದೆ. ಅಲ್ಲಿ ಒಂದು ರೋಡು ಬರುವ ಒಂದು 15-20 ನಿಮಿಷ ಅಷ್ಟು ಮಾತ್ರ ವ್ಯತ್ಯಾಸ. ಇಲ್ಲದ್ರೆ ಏನೂ ಇಲ್ಲ. ಹಾಗಾಗಿ ಅವಳಿಗೆ ಕೂಡ ಮನಸ್ಸಿದ್ದೋ ಇಲ್ಲದೋ ಅವಳು ಕೂಡ ಶಿ ಈಸ್ ಹ್ಯಾಪಿ. ಫಸ್ಟಿಗೆ ಬರುವಾಗ ನಮಗೆ ಕೂಡ ಹೆಸಿಟೇಷನ್ ಇತ್ತು. ನಾನು ಹೇಗೆ ಇದನ್ನು ಮುಂದುವರಿಸ ಹೋಗೋದು ಸಾಧ್ಯ ಉಂಟು ನನಗೆ ಇಲ್ಲ ಅಂತ ನನಗೂ ಕೂಡ ಹೆದರಿಕೆ ಇತ್ತು. ಆದರೆ ಈಗ 6 ವರ್ಷ ಆಯಿತು. 6 ವರ್ಷದಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್. ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಒಂದಷ್ಟು ಅನುಭವಗಳನ್ನು ಮತ್ತು ಈ ಸಮಾಜಕ್ಕೆ ಬೇಕಾದಂಥ ಒಂದಷ್ಟು ಮಾಹಿತಿಗಳನ್ನು ನೀವು ಕೊಟ್ಟಿದ್ದೀರಾ ಸರ್. ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನು ನೀಡಿದ್ದೀರಾ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನನಗೆ ಕೂಡ ತುಂಬ ಸಂತೋಷ. ನೀವು ಕರೆದು ನನ್ನ ಹತ್ರ ಇಷ್ಟೊತ್ತು ಮಾತಾಡಿಸಿದ್ರಿ. ಇದರಲ್ಲಿ ಕೆಲವರಿಗೆ ಬೇಕಾದದ್ದು ಇರ್ಬೋದು, ಬೇಡದ್ದು ಇರ್ಬೋದು, ಖುಷಿಯಾಗಿ ಆಗಿರ್ಬೋದು, ಕೆಲವರಿಗೆ ಸಿಟ್ಟು ಬಂದಿರ್ಬೋದು. ಏನಿದ್ರು ನಾವು ಮಾತಾಡುವಂಥದ್ದನ್ನು ಮನಸ್ಸು ಬಿಚ್ಚಿ ಮಾತಾಡಿದ್ದೇನೆ. ಸೊ ಕೇಳುಗರಿಗೆ ಮತ್ತು ಇದನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆ ನೀವು ರೇಡಿಯೋ ಮುಖಾಂತರ ಮಾಡ್ತಾಯಿದ್ರಿ. ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ 70ನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ರಮೇಶ್ ರೈ ಬೋಳೋಡಿ ಅವರ ಅನುಭವಗಳ ಮಾತುಕತೆಗಳನ್ನ ಕೇಳಿದಿರಿ. ಇನ್ನು ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಹೊಸ ನಿವೃತ್ತ ಯೋಧರ ಅನುಭವದ ಮಾತುಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.